ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ವಾರದಿಂದ ಈಚೆ ಈ ಸ್ಕೂಲ್ಗಳಿಗೆ ದಾನ ಕೊಡುವ ವಿಚಾರದಲ್ಲಿ ಇಂದಿನ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು, ಡಿಸಿಸಿ ಬ್ಯಾಂಕಿನ ಸದಸ್ಯರು, ಹಿರಿಯರು, ಸುಮಾರು 70 ವರ್ಷ ಆಸುಪಾಸಿನಲ್ಲಿರುವಂತಹ ಹಿರಿಯರು ನನಗಿಂತ, ಅವರು ನಮ್ಮ ಬಗ್ಗೆ ಗಂಭೀರವಾಗಿ ಆರೋಪ ಮಾಡಿದ್ರು. ಅದಕ್ಕೆ ಒಂದು 3-4 ವಿಚಾರಕ್ಕೆ ನಾನು ಸ್ಪಷ್ಟೀಕರಣ ಕೊಡಲು ಬಯಸ್ತಾ ಇದ್ದೇನೆ. ಮಕ್ಕಳಿಗೆ ಬಟ್ಟೆ, ಬುಕ್ಕು, ಶೂಸು ಕೊಡೋದನ್ನು ತಡೆ ಹಿಡಿದಿದ್ದಾರೆ ಅಂತ ಹೇಳಿದ್ರು. ನೀವು ಈಗಾಗಲೇ ಹಿಂದೆ ಒಂದ್ಸರಿ ಎಲ್ಲ ವಾಟ್ಸಪ್ ಅಲ್ಲಿ ನೋಡಿದ್ರಿ. ದಾನ ಕೊಡುವುದು ಯಾವತ್ತೂ ತಪ್ಪಲ್ಲ, ಅದು ಒಳ್ಳೆಯ ಕೆಲಸನೇ, ಕೊಡ್ಲೇಬೇಕು. ದಾನ ಕೊಡುವುದನ್ನ ಶಾಲೆಗಳಲ್ಲಿ ಕಾರ್ಯಕ್ರಮ ಮಾಡಿ ತಮ್ಮ ಪಕ್ಷದ ಬ್ಯಾನರ್ಗಳನ್ನು ಹಾಕೊಂಡು ನಮ್ಮ ಕ್ಷೇತ್ರದ ಶಾಸಕರಾದ ರಾಜೇಗೌಡರನ್ನು ಟೀಕೆ ಮಾಡಿ, ಸರ್ಕಾರವನ್ನು ಟೀಕೆ ಮಾಡಿ ಕೊಡುವುದು ಬೇಡ ಅಂತ ಹೇಳಿದ್ದು ಬಿಟ್ರೆ ಯಾರಿಗೂ ದಾನ ಕೊಡುವುದು ಬೇಡ ಅಂತ ನಾನು ಎಲ್ಲೂ ಹೇಳಿಲ್ಲ, ತಮಗೆಲ್ಲ ಗೊತ್ತಿದೆ. ಅದೇ ರೀತಿ ಗದ್ದೆಮನೆ ವಿಶ್ವನಾಥರವರು ತಮ್ಮ ಸ್ವಂತ ದುಡಿಮೆಯ ಹಣದಲ್ಲಿ ಎಲ್ಲರಿಗೂ ದಾನ ಕೊಡ್ತಾ ಇದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ, ಇದನ್ನು ಕೊಡ್ಲೇಬೇಕಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಆದ್ರೆ ಅವರು ಒಬ್ಬರು ಹೋಗಿ ಕೊಡುವುದರಲ್ಲಿ ನಮ್ದು ಯಾವುದೇ ತರದ ಅಭ್ಯಂತರ ಇಲ್ಲ. ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡು ಪಕ್ಷದ ಅನೇಕ ಹುದ್ದೆಗಳನ್ನು ಅನುಭವಿಸಿರುವಂತ ಈ ರಾಮಸ್ವಾಮಿಯವರ ಜೊತೆ ಹೋಗಿ ರಾಜಕೀಯ ಭಾಷಣ ಮಾಡಿ ಕೊಡುವುದು ತಪ್ಪು ಅಂತ ಹೇಳಿದ್ದು ವಿನಃ ಗದ್ದೆಮನೆ ವಿಶ್ವನಾಥ ಕೊಡುವಂಥದ್ದು ಒಳ್ಳೆಯ ಬೆಳವಣಿಗೆ, ಅದು ಸದಾ ಕೊಡ್ಲಿ ಅಂತ ನಾನು ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಇದೇ ರಾಮಸ್ವಾಮಿ ಅವರು ಗಡಿಕಲ್ ಶಾಲೆಯಲ್ಲಿ ಕೇಳಿದ್ರು, ನಮ್ಗೆ ಸ್ವಲ್ಪ ಹಣ ಕೊಡ್ಸಿ ಅಂತೇಳಿ ಗಡಿಕಲ್ ಶಾಲೆಯಲ್ಲಿ ಕೇಳಿದ್ರು. ಇವ್ರ ಮುಖಾಂತರ ಹೋಗಿಲ್ಲ ಅಂತ ಹೇಳಿ ಅದಕ್ಕೆ ತಡೆ ಹಿಡಿದ್ರು ಅಂತೇಳಿ ನಿನ್ನೆ ಶಾಲೆ ಒಬ್ರು ಉಪಾಧ್ಯಾಯರು ನನ್ಗೆ ಫೋನ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ, ನಮ್ಮ ಶಾಲೆಗೆ ಹಣ ಕೊಡ್ತೀನಿ ಅಂತ ಗದ್ದೆಮನೆ ವಿಶ್ವನಾಥ್ ಅವ್ರು ಹೇಳಿದ್ರು. ರಾಮಸ್ವಾಮಿ ಅವ್ರು ತಡೆ ಹಿಡಿದು ನನ್ಗೆ ಕೊಡ್ಲಿಕ್ಕೆ ಬಿಡಿಲ್ಲ ಅಂತೇಳಿ ನನಗೆ ಫೋನ್ ಮಾಡಿ ಹೇಳ್ತಾರೆ ನೀನೊಬ್ರು ಮಾಸ್ಟರ್. ಈ ವಿಚಾರ ಅವರು ಪ್ರೆಸ್ ಮೀಟ್ ಮಾಡಿದ್ಮೇಲೆ. ಅದೇ ರೀತಿ ಶಾಲಾ ಕಾಲೇಜುಗಳಿಗೆ ಹಿಂದೂ ಕೂಡ ಎಲ್ಲ ದಾನಿಗಳು ದಾನ ಕೊಟ್ಟಿದ್ದು ನೀವು ನೋಡಿದ್ರಿ. ನಮ್ಮ ಕೊಪ್ಪದಲ್ಲಂತೂ MS ದೇವೇಗೌಡರು ಇರ್ಬೋದು, ಬಾಲಕೃಷ್ಣ ಅವರು ಇರ್ಬೋದು, ಅದೇ ರೀತಿ ನಮ್ಮ ಇವರು ಶೃಂಗೇರಿ ಹುಲ್ಲುಗಾರಿನ ನಮ್ಮ ಇವರು ಸಂಪತ್ ಕುಮಾರ್ ಅವರು ಮೆಣಸೆ, ತೊರೆಡ್ಲು ಮುಂತಾದ ಶಾಲೆಗಳಲ್ಲಿ ನಮ್ಮ ನಾರ್ವೆ ಹೈಸ್ಕೂಲಿಗೂ ಕೊಡ್ತಾ ಇದ್ದಾರೆ. ಈಗ 22 ರಿಂದ 25 ಲಕ್ಷ ರೂಪಾಯಿ ಖರ್ಚಿನಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ತಾ ಇದ್ದಾರೆ. ಅವರು ಕೂಡ ನಮ್ಮ ಹತ್ರ ಏನ್ ಹೇಳ್ತಾ ಇದ್ದಾರೆ, ನಾನು ನಾರ್ವೆಯ ಶಾಲಾ ಉಪಾಧ್ಯಕ್ಷ, ನೀವು ನಮ್ಮ ಹೆಸರನ್ನು ಎಲ್ಲೂ ಹೇಳಬೇಡಿ, ನಾವು ಕಟ್ಟಡ ಕಟ್ಟಿಕೊಡ್ತೀವಿ, ನಮ್ಮ ಹೆಸರನ್ನು ಎಲ್ಲೂ ಕೂಡ ಪ್ರಚಾರ ಮಾಡಬೇಡಿ, ಹೇಳಬೇಡಿ ಅಂತ ಹೇಳಿ ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಹರಿಹರಪುರದಲ್ಲೊಬ್ರು ಶ್ರೀಧರ್ ಭಟ್ರು ಅಂತ ಇದ್ದಾರೆ, ತಮಗೆ ಗೊತ್ತಿರ್ಬೋದು. ಶ್ರೀಧರ್ ಭಟ್ರು ಅಂದ್ರೆ ಮಠಕ್ಕೆ ಸಂಬಂಧಪಟ್ಟಂಗೆ ಇದ್ದಾರೆ. ಅವರು ನಮ್ಮ ನಾರ್ವೆ ಶಾಲೆಗೆ, ಹರಿಹರಪುರ ಶಾಲೆಗಳಿಗೆ ತಲಾ ಒಬ್ಬರಿಗೆ ಇದು ಛತ್ರಿ, ಇದು ಅಂತಂದ್ರೆ ಬಟ್ಟೆ, ನೋಟ್ಬುಕ್ಕು, ಶೂಸು, ಕೋಟ್ಗಳು, ಮೇಲೆ ಒಂದೊಂದು ಕೋಟ್ಗಳು 7,000 ರೂಪಾಯಿ ಪ್ರತಿ ವಿದ್ಯಾರ್ಥಿ ಕೊಡ್ತಾ ಇದ್ದಾರೆ. ಎಲ್ಲೂ ಕೂಡ ನಮ್ಮ ಹೆಸರು ಹೇಳ್ಬೇಡಿ ಅಂತ ಹೇಳ್ತಿದ್ದಾರೆ. ಅವ್ರು ನಮ್ಮ ಶಾಲೆ ಕೊಡೋದ್ರಿಂದ ನಮ್ಗೆ ಗೊತ್ತು ಬಿಟ್ರೆ ಇಲ್ದಿರ ಅವ್ರ ಹೆಸರೇ ನಮ್ಗೆ ಗೊತ್ತಾಗಲ್ಲ. ಅವರು ಕೂಡ ಎಲ್ಲೂ ಕೊಡೋದು ನನ್ನ ಹೆಸರು ಹೇಳ್ಬೇಡಿ ಅಂತ ಹೇಳಿದ್ನನ್ನು ನಾವು ನೋಡ್ತಾ ಇದ್ದು. ಹಾಗಾಗಿ ನಾವು ಹೇಳ್ತಾ ಇರೋದೇನಂದ್ರೆ, ದಾನ ಕೊಡುವುದರಲ್ಲಿ ಎಲ್ಲರೂ ಕೊಡ್ಲೇಬೇಕು, ಕೊಡ್ಲಿ, ಒಳ್ಳೆ ಕೆಲಸ ಅದು. ಆದ್ರೆ ವಿಶ್ವನಾಥ್ ಅವರೇ ಹೋಗ್ಕೊಟ್ಟು ನಮ್ದು ಯಾರ್ದು ಅಭ್ಯಂತರ ಇಲ್ಲ, ಅವರೊಬ್ಬರೇ ಹೋಗ್ಕೊಟ್ಟು ಅಭ್ಯಂತರ ಇಲ್ಲ. ಪಕ್ಷದಲ್ಲಿ ಗುರುತಿಸಿಕೊಂಡು ಪಕ್ಷದಲ್ಲಿ ವಿವಿಧ ಹುದ್ದೆಯನ್ನು ಅನುಭವಿಸಿರುವಂತ ರಾಮಸ್ವಾಮಿ ಅವರು ಹೋಗ್ಕೊಡುವುದು ಯಾಕೆ? ಇವರು ಸ್ವಂತ ಹಣ ಕೊಡ್ತಾರಾ? ಅದು ಇಲ್ಲಿ ಪ್ರಶ್ನೆ. ಬಿಟ್ರೆ ವಿಶ್ವನಾಥ ಕೊಡೋದ್ರ ಬಗ್ಗೆ ಯಾವುದಿಗೂ ವಿರೋಧ ಇಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾದ ಆರೋಪ ನಮ್ಮ ಮೇಲೆ ಮಾಡಿದ್ದಾರೆ. 2 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು ಯಾವುದೋ ಅಂಟಿಗೆ ಬಂಟಿಗೆ ಈ ಕಾರ್ಯಕ್ರಮಕ್ಕೆ, ಅದು ಕೊಟ್ಟಿಲ್ಲ ಅಂತೇಳಿ ಈ ತರ ಆರೋಪ ಮಾಡ್ತಾ ಇದ್ದಾರೆ ಅಂತೇಳಿ. ಬಹುಶಃ ನನಗೆ ಗೊತ್ತಿದ್ದಂಗೆ ವಿಶ್ವನಾಥ್ ಅವರು ಆ ಮಾತು ಹೇಳಲಿಕ್ಕಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ನಾನು ಕೊಟ್ಟಿದ್ದೀನೋ 2 ಲಕ್ಷ ಇಲ್ಲ ಅಂತ ಗೊತ್ತಿದೆ. ನಾನು ನಮ್ಮ ಪತ್ರಕರ್ತರ ಸಂಘದವರು, ನಮ್ಮ ಸಂಘ ಅಂಟಿಗೆ ಪೆಟ್ಟಿಗೆ ಸಂಘದವರು ಪ್ರತಿ ವರ್ಷ ನಾವು ಅಂಟಿಗೆ ಪೆಟ್ಟಿಗೆ ಕ್ಷೇತ್ರ ಮಟ್ಟದ್ದು ಮಾಡ್ತಾ ಇದ್ದು ತಮ್ಗೆಲ್ಲ ಗೊತ್ತಿದೆ. ನಾವು ಪತ್ರಕರ್ತರ ಸಂಘದವರು ನಾವು 2-3 ವರ್ಷ ಮಾಡಿದ್ದೇವೆ. ಹರಿಹರಪುರ ಮಠದಲ್ಲಿ ಮಾಡಿದ್ದೇವೆ, ನಾರ್ವೆ ಹೈಸ್ಕೂಲಲ್ಲಿ ಮಾಡಿದ್ದೇವೆ. ಈ ವರ್ಷ ನಾವು ಅಂಟಿಗೆ ಪೆಂಟಿಗೆ, ಈ ವರ್ಷ ಅಲ್ಲ ಹೋದ ವರ್ಷ ಅಂಟಿಗೆ ಪೆಂಟಿಗೆ ಇದು ಮಾಡ್ಬೇಕು ಅಂತ ಹೇಳಿ ನಾನು ಜಿನೇಶ್ ಅವರು ಹೋಗಿದ್ದು. ನಾವು ಅಂಟಿಗೆ ಪೆಂಟಿಗೆ ಮಾಡ್ತಾ ಇದೀವಿ, ಪ್ರಥಮ ಬಹುಮಾನವನ್ನು ನೀವು ಕೊಡಿ ಅಂತ ಹೇಳಿದ್ರು. ನಾವು ಅಲ್ಲಿವರೆಗೆ ಅವರು
ರಾಜಕಾರಣಿ ಅಂತ ನಮ್ಗೆ ಗೊತ್ತಿರಲಿಲ್ಲ, ದಾನಿಗಳು ಅಂತ ತಿಳ್ಕೊಂಡಿದ್ದು. ಕೊಡಿ ಅಂತ ಕೇಳಿದ್ರು. ಅವಾಗ ಅವ್ರು ಹೇಳಿದ್ರು, ಇಲ್ಲ ನನಗೆ ಈ ಸರಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆಗ್ತಾ ಇಲ್ಲ ನನಗೆ ಅಂತ ಹೇಳಿದ್ರು. ಅದಕ್ಕೆ ಸಾಕ್ಷಿ 2 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರು ಅಂತ ಇದಾರಲ್ಲ, ಅದಕ್ಕೆ ಒಂದು ಸಾಕ್ಷಿ ಇಲ್ಲೇ ಜಿನೇಶ್ ಅವರು ಇದ್ದಾರೆ. ಅವ್ರನ್ನ ಬೇಕಾದ್ರೆ ಕೇಳಿ, ಇಲ್ಲ ಇರ್ಬೇಕಲ್ಲ ಅವ್ರು ಹೇಳಿ. ಅವರು ಬಂದಿದ್ರು, ನಮ್ ಜೊತೆ ಬಂದಿದ್ರು. ಅವರು ನಾನು ಹೋಗಿದ್ದು, ನಾವು ಒಟ್ಟಿಗೆ ಕಾರ್ಯಕ್ರಮ ಮಾಡೋದಲ್ಲ. ಇಲ್ಲ ಅಂದ್ರೆ 2 ಲಕ್ಷ ಬೇಡಿಕೆ ಇಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ ರಾಮಸ್ವಾಮಿ ಅವರು ಗಬ್ಬಾನಿ ದೇವಸ್ಥಾನಕ್ಕೆ ಬರ್ಲಿ, ನಾನು ಹೇಳ್ತೀನಿ ಕೇಳಿಲ್ಲ ಅಂತ, 2 ಲಕ್ಷ ಕೇಳಿಲ್ಲ ಅಂತ. ಇಲ್ಲ ವೀರಭದ್ರ ದೇವಸ್ಥಾನಕ್ಕೆ ಬರ್ಲಿ, ಇಲ್ಲ ಅವರೇ ನಡೆಸ್ತಾ ಇರುವಂತ ಬೊಮ್ಮಲಾಪುರ ದೇವಸ್ಥಾನಕ್ಕೆ ನಾನು ಬರ್ತೀನಿ, ಅಲ್ಲಿ ಅವ್ರು ಹೇಳಿ 2 ಲಕ್ಷ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಿ. ಆಗ್ಬೋದಾ? ಅದನ್ನ ಅದಕ್ಕೆ ಅವರು ಉತ್ತರ ಕೊಡ್ಬೇಕಾಗ್ತದೆ. ಮತ್ತೊಂದು 75,000 ರೂಪಾಯಿ ಹಣ ನಾವು ತಗೊಂಡೋಗಿದ್ದಾರೆ ಕಾರ್ಯಕ್ರಮ ಮಾಡಕ್ಕೆ ಅಂತ ಹೇಳಿದ್ರು. ಅವತ್ತೂ ಕೂಡ ನಮ್ಮ ಜಿನೇಶ್ ಅವರು ಇದ್ರು. ಯಾರು ಹೋಗಿದ್ದು? ನಾನು ಹೇಳಿ, ನಾರ್ವೆ ಹೈಸ್ಕೂಲಿನ ಅಧ್ಯಕ್ಷರು, ಹೈಸ್ಕೂಲ್ ಆಡಳಿತ ಮಂಡಳಿ ಅಧ್ಯಕ್ಷ ಚಂದ್ರಶೇಖರ್ ಕಿನ್ನಾರ್ವೆ, ಕುಂಚೂರು ಶ್ರೀನಿವಾಸಣ್ಣ ಕಾರ್ಯದರ್ಶಿ, ಚಿಂತನ್ ಬಿಡುಗಡ ಉಪಾಧ್ಯಕ್ಷರು, ನಾನು ಬರೇ ಸದಸ್ಯ, ಆ ಶಾಲೆಯ ಸದಸ್ಯ ಅಷ್ಟೇ, ನಾನು ಯಾವುದೇ ಪದಾಧಿಕಾರಿ ಆಗಿರ್ಲಿಲ್ಲ. ಈಗ ಉಪಾಧ್ಯಕ್ಷ, ಸದಸ್ಯ. ನಮ್ಮ ಜಿನೇಶ್ ಅವರೇ ಬಂದಿದ್ರು. ಅವರ ಯಾರೋ ಒಬ್ರು ರಿಟೈರ್ಡ್ ಟೀಚರ್ ಕರ್ಕೊಂಡು ಹೋಗಿ ನಮ್ಗೆ ಪರಿಚಯ ಇದೆ ಬನ್ನಿ ಅಂತ ಪರಿಚಯ ಮಾಡಿಸಿ 75,000 ರೂಪಾಯಿ ಊಟಕ್ಕಾಗಿ ಕೊಟ್ಟಿದ್ರು. ಕ್ರೀಡಾಕೂಟದ ಊಟಕ್ಕಾಗಿ 75,000 ರೂಪಾಯಿ ಕೊಟ್ಟಿದ್ದು ಜಿನೇಶ್ ಅವರು ಇದ್ದಾರೆ ಸಾಕ್ಷಿ. ಅದಕ್ಕೆ ಬೇಕಾದ್ರೆ ಕೇಳಿ, ಇಲ್ಲ ಅಂದ್ರೆ ಅದಕ್ಕೂ ಕೂಡ ನಾನು ದೇವಸ್ಥಾನಕ್ಕೆ ಬರಲು ತಯಾರಿದ್ದೀನಿ. ಅದೇ ರೀತಿ ಮತ್ತೊಂದೇನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ರತ್ನಾಕರ ಇದು ಯಾವುದು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಕ್ಕೆ ಬಂದಾಗಲೆಲ್ಲ ಲಾಭದಾಯಕ ಹುದ್ದೆಯಲ್ಲಿ ಇರ್ತಾನೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಅದು ಕರೆಕ್ಟ್, ನಾನು ಒಪ್ತೀನಿ. ಯಾಕಂತ ಹೇಳಿದ್ರೆ, ನಾನು ಬೇಗಾನೆ ರಾಮಯ್ಯನ ಕಾಲದಿಂದ ಇಲ್ಲಿಯವರೆಗೆ 45 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದರಲ್ಲೇ ಇದ್ದೇನೆ. ಅವರು ಸೋಲ್ಲಿ ಗೆಲ್ಲಿ ಪಕ್ಷದ ಕೆಲಸ ಮಾಡ್ಕೊಂಡಿದ್ದೇನೆ. ಪಕ್ಷದಲ್ಲೇ ನನ್ನ ಸಂಪೂರ್ಣ ನಿಷ್ಠೆಯಿಂದ ಇದ್ದೇನೆ. ಇವರೇನ್ ಮಾಡಿದ್ರು? ಗೋವಿಂದೇಗೌಡರು ಅಧಿಕಾರಕ್ಕೆ ಬಂದಾಗ ಗೋವಿಂದಗೌಡರು ಹೇಳ್ಬೇಕಾದ್ರೆ ಇವ್ರ ಮನೆಗೆ ಹೋಗ್ತಿದ್ರು. ಇವರಿಗೆ ಚಾಡಿ ಹೇಳಿ ಅಲ್ಲಿ ಲೀಡರ್ಗಳನ್ನ ಮುಗಿಸಿದ್ರು. ಅದಾದ ನಂತರ ಏನ್ ಮಾಡಿದ್ರು? ಅಲ್ಲಿ ಗೋವಿಂದಗೌಡರು ಅಧಿಕಾರಕ್ಕೆ ಬಿಟ್ಟಾಗ ಅವ್ರ ಮಗ ವೆಂಕಟೇಶ್ವರನ ಜೊತೆ ಇರ್ಬೇಕಿತ್ತಲ್ಲ, ಬಿಜೆಪಿಗೆ ಹೋದ್ರು. ಇವ್ರು ನಿಷ್ಠೆ ಇದ್ರೆ ಬಿಜೆಪಿಗೆ ಹೋದ್ರು. ಬಿಜೆಪಿಲಿ ಏನ್ ಮಾಡಿದ್ರು? ಬಿಜೆಪಿ ಎಂತೆಂತ ಲೀಡರ್ಗಳು ಕಟ್ಟಿದ್ರಿ. ಕೊಂಡಿಬೇಲ್ ಚಂದ್ರಶೇಖರ್ ಜಯಸಿ ಇರ್ಬೋದು, ಅಥವಾ ಶರ್ಮಾ, ಯಾವ ಶ್ರೀನಿವಾಸ್ ಶರ್ಮಾ ಇರ್ಬೋದು, ಆಮೇಲೆ ಶ್ರೀಕಂಠ ಭಟ್ರು ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕು, ಜನತಾದ ಇದು ಬಿಜೆಪಿ ಅಭ್ಯರ್ಥಿಯಾಗಿದ್ರು. ಅವರು ವಿಠ್ಠಲರಾವ್ ಬಾಳೆಹೊನ್ನವರು, ಬೆಳಗ್ಗೆ ಚಂದ್ರಣ್ಣ, ಹಸೂರ್ ಮಂಜಣ್ಣ, BK ಗಣೇಶರಾವ್, ಇಂಥ ಕಟ್ಟಿರುವಂತ ಪಕ್ಷಕ್ಕೆ ಹೋಗಿ ಒಳಗಡೆ ಹೋಗಿ ಇವ್ರನ್ನೆಲ್ಲ ಮುಗಿಸ್ಬೇಕನ್ನೋ ಇದಕ್ ಮಟ್ಟಕ್ಕೆ ಬಂದ್ರು. ಅವಾಗ ಏನ್ ಮಾಡಿದ್ರು? ಯುವರಾಜ್ ಅವರು ಇವ್ರನ್ನೇ ಪಾರ್ಟಿಯಿಂದ ದೂರ ಇಟ್ರು. ದೂರ ಇಟ್ಟಾಗ ಏನ್ ಮಾಡಿದ್ರು? ಏನ್ ಮಾಡಿದ್ರು? ಇವರಿಗೊಬ್ಬ ಬೇಕಿತ್ತು. ಅವಾಗ ಏನಾದ್ರು ಇದರಲ್ಲಿ ಬಾಳೆಹೊನ್ನೂರು ಪಕ್ಕದಲ್ಲಿ ಒಬ್ಬ ರೈತ ಉದ್ಯಮಿ, ನಿಮ್ಗೆ ಗೊತ್ತಿರ್ಬೇಕು, ರೈತನ ಮಗನ್ನ ಹಿಡ್ಕೊಂಡು ಇಡೀ ಕ್ಷೇತ್ರದಲ್ಲಿ ಸುತ್ತಬರ್ಸಿದ್ರು. ಯಾಕೆ ಹೇಳಿ? ಯುವರಾಜನ ಕೌಂಟರ್ ಆಗಿ. ಪಕ್ಷ ನಿಷ್ಠೆ ನಾನು ಹೇಳ್ತೀನಿ, ನನ್ನ ಪಕ್ಷ ನಿಷ್ಠೆ, ಅವ್ರ ಪಕ್ಷ ನಿಷ್ಠೆ ಹೇಳಿ. ಯುವರಾಜನ್ ಕೌಂಟರ್ ಆಗಿ ಅವ್ರನ್ನ ಇಡೀ ಇದ್ರಲ್ಲಿ ಸುತ್ತಬರ್ಸಿದ್ರು. ಅವನ ಹತ್ರ ದುಡ್ಡು ಖಾಲಿ, ಅವ್ರ ಹತ್ರ ದುಡ್ಡು ಖಾಲಿ ಆಯ್ತಂತ ಕಾಣಿಸ್ತದೆ. ಆಮೇಲೆ ಏನ್ ಮಾಡಿದ್ರು? ಪ್ರಮೋದ್ ಮುದ್ದರಾಜನ್ ಕರ್ಕೊಂಡು ಬಂದ್ರು. ಇಡೀ ಕ್ಷೇತ್ರದ ದೊಡ್ಡ ಬ್ಯಾನರ್ ಹಾಕಿ ಇವ್ರ ಫೋಟೋ ಹಾಕೊಂಡು ಇದು ಮಾಡಿದ್ರು. ಅವರು ಮೋಸ್ಟ್ಲಿ ಇಲ್ಲಿ ಸಾಕು ನನಗೆ ಅಂತ ಬಿಟ್ರು ಅಂತ ಕಾಣಿಸ್ತದೆ. ಆಮೇಲೆ ಈಗ ಯಾರು ಸಿಕ್ಕಿದ್ರು ಹೇಳಿ? ಈಗ ಇವ್ರು ಜೀವರಾಜ್ ಕೌಂಟರ್ ಕೊಡೋಕೆ ಗದ್ದೆಮನೆ ವಿಶ್ವನಾಥೆ ಕರೆಕ್ಟ್ ಅಂತ ಹೇಳಿ ಅವ್ರ ಹತ್ರ ಒಂದಷ್ಟು ದುಡ್ಡಿತ್ತು. ಹಾಗಾಗಿ ಇವ್ರನ್ನ ಕರ್ಕೊಂಡು ಬಂದು ಈಗ ಎಲ್ಲ ಕಡೆ ಸುತ್ತರಿಸ್ತಿದ್ದು ನೀವು ನೋಡ್ತಾ ಇದ್ದೀರಿ. ಕರೆಕ್ಟ್ ತಾನೆ? ಅವರೇ, ನಾನು ಮೊದಲೇ ಹೇಳಿದೆ, ಅವರೇ ಕೊಡ್ಲಿ ದಾನ ಧರ್ಮ, ಯಾರ್ದು ವಿರೋಧ ಇಲ್ಲ, ಅದಕ್ಕೆ ಸ್ವಾಗತ ಮಾಡ್ತೀವಿ. ಇವ್ರು ಯಾರು ಕೊಡಕ್ಕೆ ಮಧ್ಯದಲ್ಲಿ ಹೋಗಿ ಮತ್ತೊಂದೇನ ಹೇಳಿದ್ರು ಅಂದ್ರೆ, ನನ್ನ ಮೇಲೆ ಗ್ಯಾರಂಟಿ ಸಮಿತಿ ಹಣದಲ್ಲಿ 3 ಲಕ್ಷ ಇವರಿಗೆ ವರ್ಷಕ್ಕೆ ಬರ್ತಾ ಇದೆ. ಇವತ್ತು ಪ್ರಜಾವಾಣಿ ಇಲ್ಲೂ ಬಂದಿದೆ, ಯಾವ್ದೋ ಪೇಪರ್ ಅಲ್ಲಿ ಬಂದಿದೆ, 3 ಲಕ್ಷ ರೂಪಾಯಿ ಹಣ ಬರ್ತಾ ಇದೆ, ಅದ್ರಲ್ಲಿ ಕೊಡ್ಲಿ ಅಂತ. ಆಯ್ತು, ನಾನು ಅವ್ರು ಹೇಳಿದ್ರಲ್ಲಿ ಅರ್ಥ ಇದೆ. ಇವರು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿದ್ರು. ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾದಾಗ ತಿಂಗಳಿಗೆ 3 ರಿಂದ 3.5 ಲಕ್ಷ ರೂಪಾಯಿ ತಿಂಗಳಿಗೆ ಬರ್ತಿತ್ತು. ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿದ್ರು, ಅಲ್ಲಿ 2.5 ಲಕ್ಷ ಬರ್ತಿತ್ತು. ಆಮೇಲೆ ಇಷ್ಟಕ್ಕೂ ಅವರು ಜಿಲ್ಲಾ ಅಪೆಕ್ಸ್ ಬ್ಯಾಂಕ್ ನೇಮಕಾತಿ ಆಯ್ತಲ್ಲ, ನೇಮಕಾತಿಯಲ್ಲಿ ಆದಷ್ಟು ಹಣ ಬಂತು ಇವರಿಗೆ. ಬಂದಿಲ್ಲ ಅಂತಂದ್ರೆ ದೇವಸ್ಥಾನಕ್ಕೆ ಬಂದು ಹೇಳಿ. ನೇಮಕಾತಿಯಲ್ಲಿ ಆ ಹಣದಲ್ಲಿ ಎಷ್ಟು ಜನಿಗೆ ಇವ್ರು ದಾನ ಕೊಟ್ಟಿದ್ದಾರೆ ಬೇಕಲ್ಲ? ಇಷ್ಟೊಂದು ಹಣ, ಅದು ಲಾಭದಾಯಕ ಹುದ್ದೆಯಲ್ಲಿ ಅವ್ರಿದ್ರಲ್ಲ,
ಅವ್ರು ಪಡೆದಿಲ್ಲ ಹಣದಲ್ಲಿ ಎಷ್ಟು ಜನರಿಗೆ ಅವ್ರಿಗೆ ಕೊಟ್ಟಿದ್ದಾರೆ? ಯಾವ್ದು ದಾನ ಕೊಟ್ಟಿದ್ದಾರೆ ಹೇಳಿ, ನೋಡೊಂದು ಸ್ಪಷ್ಟಪಡಿಸ್ಲಿ. ಅವರು ಯಾವ್ದೇ ಸ್ಕೂಲಿಗೆ ಕೊಟ್ಟಿದ್ದಾರೆ ಅಥವಾ ಯಾವ್ದು ಕೊಟ್ಟಿದ್ದಾರೆ ಸ್ಪಷ್ಟಪಡಿಸ್ಬೇಕಲ್ಲ ಅವರು. ಈಗ ನನಗೆ ಬರೋದು 3 ಲಕ್ಷ ಅಂತ ಅವ್ರು ಹೇಳ್ತಾರೆ, ಗೊತ್ತೀನಿ ನಾನು, ಅದ್ರಲ್ಲಿ ಕೊಡೋಣ. ಇವ್ರು ಎಷ್ಟು ಜನಕ್ಕೆ ಕೊಟ್ಟಿದ್ರು ಹಿಂದೆ? ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಅಷ್ಟು ದುಡ್ಡು ಬರ್ತಾ ಇತ್ತು. ಇದು ಯಾವ್ದ್ರಲ್ಲ, ಅಪೆಕ್ಸ್ ಬ್ಯಾಂಕ್ ನೇಮಕಾತಿಯಲ್ಲಿ ಆಯ್ತು. ಅಪೆಕ್ಸ್ ಬ್ಯಾಂಕ್ ನೇಮಕಾತಿಗೆ ಇವ್ರಿಗೆ ಇಷ್ಟು ಜನ ಅಂತ ಹೇಳಿ ನೇಮಕ ಮಾಡ್ಕೊಳಕಂತ ಕೊಟ್ಟಿದ್ರು. ಇಡೀ ಕ್ಷೇತ್ರದಲ್ಲಿ ಯಾರೊಬ್ಬ ಯುವಕನಿಗೆ ಕೆಲಸ ಕೊಡ್ತದೇನ್ರಿ ಇವ್ರಿಗೆ ಬಂದು ಕೋಟದಲ್ಲಿ? ಹೋಗ್ಲಿ, ಬಿಜೆಪಿ ಕಾರ್ಯಕರ್ತರು ಮಕ್ಕಳಿಗೆ ಕೊಡ್ಸ್ಬೋದಿತ್ತಲ್ರಿ, ಬಡವರಿಗೆ ಯಾರಿಗಾರು ಕೊಡ್ಸಿದ್ರ? ಅಥವಾ ಬೇಡ ಹೋಗ್ಲಿ, ಇವ್ರು ಬಂಧುಗಳಿಗೆ ಯಾರಿಗಾರು ಕೊಡ್ಸ್ಬೋದಿತ್ತಲ್ಲ, ಇವ್ರು ನೆಂಟರಿಗೆ ಕೊಡ್ಸ್ಲಿ, ಒಟ್ಟು ಕ್ಷೇತ್ರದಲ್ಲಿ ಯಾರಿಗಾರು ಕೊಡ್ಸ್ಬೋದಿತ್ತಲ್ಲ, ಕೊಡ್ಸಿದ್ರ? ಇಲ್ಲಿ ಬಂದ್ಕೊಂಡು ನನಗೆ ಹೇಳ್ತಾರೆ 3 ಲಕ್ಷದ್ದು ತಗೊಳ್ತಾ ಇದಾರೆ, ಅದ್ರಲ್ಲಿ ಕೊಡ್ಲಿ ಅಂತ ಹೇಳಿ. ಇವ್ರು ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅಂತದ್ ಬೇಕಲ್ಲ, ಹೇಳಿ ಅವರು. ಆಮೇಲೆ ಮತ್ತೊಂದೇನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಚುನಾವಣೆಗೆ ನಿಂತು ತೋರಿಸ್ಲಿ ಅಂತ ಹೇಳಿದ್ದಾರೆ ನನಗೆ. ನಾನು ಗ್ರಾಮ ಪಂಚಾಯತಿ ನಿಂತಿದ್ದೀನಿ, ಚುನಾವಣೆ ಪ್ರತಿನಿಧಿಯಾಗಿನಿ, ನನಗೂ ಗೊತ್ತು ಚುನಾವಣೆ ಜನರ ಕಷ್ಟ ಸುಖ ಏನಂತ ಗೊತ್ತು. ನಾನು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬಂದಿರೋನು, ಸಾಮಾನ್ಯ ಕುಟುಂಬ, ಅವರಾಗಿ ಶ್ರೀಮಂತ ರಾಜಕಾರಣಿ ಅಲ್ಲ, ನಾನೊಬ್ಬ ಬಡ ರಾಜಕಾರಣಿ. ನಾನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಿಂತಿದ್ದೀನಿ. ಇವತ್ತು ಚುನಾವಣೆ ಮಾಡಬೇಕು, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಅಂತ ಹೇಳಿದ್ರೆ ಸರಿಯಾಗಿ ದುಡ್ಡು ಇರಬೇಕು. ಆ ಮಟ್ಟದಲ್ಲಿ ದುಡ್ಡು ಇಲ್ಲದೆ ಇರೋದ್ರಿಂದ ನಾನು ಇಲ್ಲದೆ ಇರೋದು ಹೊರತು ನನಗೆಲ್ಲ ಅರ್ಹತೆ ಇದೆ. ಅವರಿಗೆ ಅಪೆಕ್ಸ್ ಬ್ಯಾಂಕಿನ ಹಂಗೆ ಸಿಕ್ತಲ್ಲ ದುಡ್ಡು, ಅಷ್ಟು ಸಿಕ್ಕಿದ್ರು ನಾನು ಜಿಲ್ಲಾ ಪಂಚಾಯತಿಗಲ್ಲ, MLA ಗೆ ನಿಲ್ಲಷ್ಟು ಅರ್ಹತೆ ನನಗಿದೆ. ನನಗೆ ಸಿಕ್ಕಿಲ್ಲ, ನಾನು ನಿಲ್ಲಕ್ಕಾಗಿಲ್ಲ ಅಷ್ಟೇ. ನಿಮ್ಗೆಲ್ಲ ಗೊತ್ತಿದೆ. ಈಗ ಏನಂತ ಹೇಳಿದ್ರೆ, ದುಡ್ಡು ಇಲ್ದಿದ್ರೆ ಯಾವುದೇ ಚುನಾವಣೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರು ನನಗೆ ತೋರಿಸ್ಬೇಕು ಅಂತ ಆದ್ರೆ ಅದನ್ನು ನೋಡೋಣ ಮುಂದಿನ ದಿನಗಳಲ್ಲಿ, ಅದು ಹೇಳಕ್ ನಾನು ಇದ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಇನ್ನು ಹರಿಹರಪುರ ಶಾಲೆಯಲ್ಲಿ ಹೈಸ್ಕೂಲ್ಗಳಲ್ಲಿ ಯುವನಿಧಿ ಕಾರ್ಯಕ್ರಮ ಮಾಡಿದ್ರು ಅಂತ ಹೇಳಿ ಒಂದು ಆಪಾದನೆ ಮಾಡಿದ್ದಾರೆ. ಹೈಸ್ಕೂಲಲ್ಲಿ ಅವ್ರು ತಿಳ್ಕೊಬೇಕು, ಅವರಿರುವ ಕಾಲೇಜು, ಅವರು ಆಡಳಿತ ಮಂಡಳಿ ಸದಸ್ಯರಾಗಿರುವ ಕಾಲೇಜಿನ ಡಿಗ್ರಿ ಕಾಲೇಜಿನಲ್ಲಿ ನಾನು ಯುವನಿಧಿ ಕಾರ್ಯಕ್ರಮ ಮಾಡಿದ್ದು. ಅವರು ಕಾಲೇಜಿನಲ್ಲೇ ಮಾಡಿದ್ದು, ಅವುದೆಲ್ಲ ತಿಳ್ಕೊಂಡಷ್ಟು ಜ್ಞಾನ ಅವ್ರಿಗೆ ಇರ್ಬೇಕು. ಈ ಯುವನಿಧಿ ಕಾರ್ಯಕ್ರಮ ಎಲ್ಲ ಪದವಿ ಕಾಲೇಜುಗಳಲ್ಲಿ ಮಾಡಬೇಕು ಅಂತಿದೆ. ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಂತ ಅದಕ್ಕೆ ಸರ್ಕ್ಯುಲರ್ ಇದೆ ಸರ್ಕಾರದ್ದು. ಅದನ್ನೇ ಮಾಡ್ತೀನಿ ವಿನಃ ಯಾವುದೇ ಸ್ಕೂಲಲ್ಲಿ ಬೇರೆ ಕಾರ್ಯಕ್ರಮ ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ. ಇದನ್ನು ಅವರು ಅರ್ಥಕೊಳ್ಬೇಕಾಗ್ತದೆ ರಾಮಸ್ವಾಮಿ ಅವರು. ಅವ್ರು ಯಾಕೋ 70 ವರ್ಷ ಆಗಿದ್ರಿಂದ ಸ್ವಲ್ಪ ಮನಸ್ಥಿತಿ ಯಾಕೋ ಸ್ವಲ್ಪ ಇದಾಗಿ ಕಾಣಿಸ್ತಾ ಇದೆ ನನಗೆ ಯಾಕೋ. ಹಾಗಾಗಿ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಇವರು ಇನ್ನೊಂದಷ್ಟು ವಿಚಾರಗಳಿದಾವೆ, ಅವು ಈಗ ಬೇಡ. ಯಾಕಂದ್ರೆ ಆ ವಿಚಾರ ಈಗ ಅವ್ರು ಹೇಳಿರುವಂತ ಕ್ವಶನ್ಗೆಲ್ಲ ಆನ್ಸರ್ ಮಾಡಿದೀನಿ. ಇನ್ನೂ ಇದಾವೆ. ಅವ್ರು ಗೋಶಾಲೆಯಲ್ಲಿ ಏನ್ ಮಾಡಿದ್ದಾರೆ, ಅವ್ರ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ನಕ್ಸಲ್ ಪ್ಯಾಕೇಜ್ ರಸ್ತೆ ಎಲ್ಲಿಗೆ ಇಡಿಸಿದ್ದಾರೆ, ಅದ್ರಲ್ಲಿ ಎಷ್ಟು ಮೋರಿ ಆಗಿದೆ, ಎಷ್ಟು ಮೋರಿ ಎಸ್ಟಿಮೇಟ್ ಅಲ್ಲಿ ಇತ್ತು, ಇವೆಲ್ಲ ನಾನು ಮುಂದೆ ಹೇಳ್ತೀನಿ. ಈಗ ಬೇಡ, ಅದು ಇಷ್ಟು ಅವ್ರು ಹೇಳಿದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಇನ್ನೇನಾರಿದ್ರು ಕೇಳಿ ಹೇಳಿ. ಈಗ ನೀವು ಅತಿಥಿ ಶಿಕ್ಷಕರನ್ನು ಹಿಂದೆ ತಗೊಳ್ತೇವೆ ಅಂತ ಹೇಳಿ, ಅತಿಥಿ ಶಿಕ್ಷಕರ ಏನು ಶಿಕ್ಷಣ ಪದವಿಗೆ ಜಾರಿಪಡಿಸಿದ ಕೊಟ್ಟಿದ್ರು, ಅದನ್ನ ಹಿಂದೆ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಕೊಟ್ಟಿದ್ರು ಎಸ್ಟಿ ಕ್ಲಾಸ್ನ. ಈಗ ಅದು ಕೂಡ ಸ್ಕೂಲ್ಗಳಿಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಯಾವುದು ಅತಿಥಿ ಶಿಕ್ಷಕರನ್ನ ಶಿಕ್ಷಣ ಪದವಿಗೆ ಜಾರಿಪಡಿಸಿದ ನೀವು ಅತಿಥಿ ಶಿಕ್ಷಕರಿಗೆ ಕಮಿಟಿಯವರು ದುಡ್ಡು ಕೇಳ್ಕೊಂಡ್ ಬರೋದು, ಹೊರಗಡೆಯಿಂದ ಏನು ತಗೋಬಾರದು, ಏನು ಮಾಡಬಾರದು ಅಂದ್ರೆ ಅತಿಥಿ ಶಿಕ್ಷಕರಿಗೆ ಹೆಂಗೆ ಸಂಬಳ ಕೊಡೋದು? ಅದಲ್ಲ ನಾನು ಹೇಳ್ತಾ ಇರೋದು. ಒಂದ್ ನಿಮಿಷ ಕೇಳಿ. ಈ ಕ್ಷೇತ್ರದಲ್ಲಿ ರಾಜೇಗೌಡರು ಚುನಾವಣೆಗೆ ನಿಲ್ಲಬೇಕಾದ್ರೆ ಮೊದಲು ಈ ಕ್ಷೇತ್ರದಲ್ಲಿ ದಾನ ಮಾಡಿದ್ದಾರೆ. ಅತಿಥಿಗಳು ಇವತ್ತು ಕೂಡ 2-3 ಶಾಲೆಯಲ್ಲಿ ಕೊಡ್ತಾ ಇದ್ದಾರೆ. ರಾಜೇಗೌಡರು ಕೊಟ್ಟಿದ್ದಾರೆ, ರತ್ನಾಕರ್ ಕೊಟ್ಟಿದ್ದಾರೆ, ಮಂಜುನಾಥ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಲ್ಲ. ಈಗ ವಿಶ್ವನಾಥ್ ಅವ್ರು ಕೊಟ್ಟಿದ್ದಾರೆ, ಸುಧಾಕರ್ ಶೆಟ್ಟರು ಕೊಟ್ಟಿದ್ದಾರೆ, ಎಲ್ಲ ಅತಿಥಿ ಶಿಕ್ಷಕರು ಕೊಟ್ಟಿದ್ದಾರೆ. ಈಗ ವಿಶ್ವನಾಥ್ ಗದ್ದೆಮಲ್ ಅವರು ಹೇಳ್ತಾರೆ, ಅವರಲ್ಲ ರಾಮಸ್ವಾಮಿ ಅವ್ರನ್ನ ಹೇಳ್ತಾರೆ, ಅವ್ರು ಕೊಟ್ಟಿದ್ದ ಇದನ್ನ ಮುಂದಿನ ತಿಂಗಳಿಂದ ನಾವು ಅತಿಥಿ ಶಿಕ್ಷಕರನ್ನ ವಾಪಸ್ ತಗೊಳ್ತೀವಿ ಅಂತ. ಅವಾಗ ಈಗ ನಮ್ಮ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದ ಶಿಕ್ಷಕರಿಗೆ ಕೊರತೆ ಬೀಳುತ್ತೆ. ಅದು ಸರ್ಕಾರ ಭರಿಸುತ್ತಾ ಅಥವಾ ನೀವು ಭರಿಸ್ತೀರಾ? ಈಗ ಸರ್ಕಾರ ಈಗ ಹೆಚ್ಚುವರಿ ಶಿಕ್ಷಕರನ್ನು ಈಗಾಗಲೇ ತುಂಬಾ ಜನರಿಂದ ಇದ್ ಮಾಡಿದೆ. ಈಗ ಅಪಾಯಿಂಟ್ ಮಾಡ್ತಾನೆ ಇದ್ದಾರೆ, ಕೇಳ್ತಾನೆ ಇದಾರೆ ಅವರು.
ಕೊಡಿ, ನಮ್ಗೆ ಹೆಚ್ಚುವರಿ ಶಿಕ್ಷಕರಿದೆ, ಶಾಲೆಗಳು ಮುಚ್ಚಿದ್ರಿಂದ ಹೆಚ್ಚುವರಿ ಶಿಕ್ಷಕಗಳು ಇದಾವೆ, ಅಂತದ್ದು ಸಂದರ್ಭ ಬಂದ್ರೆ ಹೆಚ್ಚುವರಿ ಶಿಕ್ಷಕರನ್ನು ನಾವು ಅಲ್ಲಿಗೆ ಹಾಕ್ಸ್ತೀವಿ. ನೀವ್ ಅಲ್ಲ ಸರ್, ಈಗ ಪರವಾಗಿಲ್ಲ. ಅಲ್ಲ ತಗೊಂಡ್ರು ಪರವಾಗಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಸರ್, ಈಗ ಕೆಲವೊಂದು ಶಾಲೆಗಳಲ್ಲಿ 4, 5, 6, 7, 8 ಜನ ಅತಿಥಿ ಶಿಕ್ಷಕರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈಗ ವನಿತಾ ರತ್ನಾಕರ್ ಅವರ ಹಣವನ್ನ ಕೊಟ್ಟು ಅವ್ರನ್ನ ಆ ಒಂದು ಹುದ್ದೆಯಲ್ಲಿ ಮುಂದುವರಿಸ್ತಾರೆ. ಅಲ್ಲ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಇದರಲ್ಲಿ 200ರಿಂದ ಜಿಲ್ಲೆಯಲ್ಲಿ 200ರಿಂದ 225 ಹೆಚ್ಚುವರಿ ಶಿಕ್ಷಕರಿದ್ದಾರೆ. ಶಾಲೆಗಳು ಮುಚ್ಚಿದಾವೆ, ಹೆಚ್ಚುವರಿ ಶಿಕ್ಷಕರು ಸಿಗ್ತಾ ಇದ್ದಾರೆ. ಶಾಲೆಗಳಿಗೆ ಅಗತ್ಯ ಬಿದ್ರೆ ನಮ್ಮ ಕ್ಷೇತ್ರದಲ್ಲಿ ಆಗ್ತದೆ ಈ ರೀತಿಯಾದ ಶಿಕ್ಷಕರ ಅಲ್ಲ, ಈಗ ನಾನು ಹೇಳ್ತಾ ಇರೋದು ದಾನ ಮಾಡೋದು ಬೇಡ ಅಂತ ನಾನೇನು ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ನಾನು ಹೇಳಿದ್ನ ದಾನ ಮಾಡೋದು ಬೇಡ ಅಂತ. ಸರಿ, ನೀವು ಅವಾಗ ಮಾತಾಡ್ತಾ ಏನಂತ ಹೇಳಿದ್ರಿ, ಅಲ್ಲಿ ಬ್ಯಾನರ್ ಗಳನ್ನ ಹಾಕೊಂಡಿದಾರ ಅನ್ನೋ ಮಾತನ್ನ ಹೇಳಿದ್ರಿ. ಎಲ್ಲಿ ಸರ್ ಬ್ಯಾನರ್ ಹಾಕಿದಾರ ಅವರು? ಅಲ್ಲ, ನಾನು ಬ್ಯಾನರ್ ಅಲ್ಲ ಸರ್, ನೀವು ಹೇಳಿದ್ರಿ, ಬ್ಯಾನರ್ ಹಾಕಿದ್ದಾರೆ ಅಂತ ಹೇಳಿದ್ರಿ, ತೋರಿಸ್ತಾರೆ ಒಂದು ಫೋಟೋ ಬ್ಯಾನರ್. ನಾನು ಹೇಳ್ತಾ ಇರೋದು ಈಗ ರಾಜಕೀಯ ವ್ಯಕ್ತಿಗಳನ್ನು ಒಳಗೊಂಡ ಕಾರ್ಯಕ್ರಮ ಮಾಡಂಗಿಲ್ಲ ಅಂತಂದ್ರೆ ಮುಂದೆ ಯಾವುದೇ ರೀತಿಯ ಕಾರ್ಯಕ್ರಮಗಳು ಶಾಲೆಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಏನ್ ಶಾಲೆ ಕಾರ್ಯಕ್ರಮ? ಸರ್, ಈಗ ಪ್ರತಿಭಾ ಕಾರಂಜಿ ಕೇಳಿ, ಯಾವುದೇ ಶಾಲೆಯಲ್ಲಿ ಒಂದು ಪ್ರೋಟೋಕಾಲ್ ಬರುವಂತವ್ರನ್ನ ಶಾಲೆ ಒಳಗೆ ಹೋಗಿ ಕಾರ್ಯಕ್ರಮ ಮಾಡ್ಬೋದು. ಯಾರು ತಾಲೂಕ್ ಪಂಚಾಯತ್ ಮೆಂಬರ್, ಜಿಲ್ಲಾ ಪಂಚಾಯತ್ ಮೆಂಬರ್ ಇರ್ಬೋದು, ಅಥವಾ ಯಾವುದೋ ಒಂದು ಸಮಿತಿ ಸದಸ್ಯರು ಇರ್ಬೋದು. ಇವರು ಹೋಗಿ ಅಲ್ಲಿ ಭಾಷಣ ಮಾಡುವಾಗ ಹೇಳ್ತೀನಿ, ಕ್ರೀಡಾಕೂಟ ನೀವ್ ಹೇಳ್ತೀನಿ ಬರೀ, ನೀವ್ ಹೇಳ್ತಾ ಇರೋದು ಗೊತ್ತಾಯ್ತು ನಂಗೆ. ಕ್ರೀಡಾಕೂಟ ಎಂತಲ್ಲ, ಅಲ್ಲಲ್ಲ ನಾನು ಹೇಳ್ತಾ ಇರೋದು, ಅಲ್ಲಿ ರಾಜಕೀಯ ಕಾರ್ಯಕ್ರಮ ಮಾಡಿ ಎಲ್ಲೂ ಕೊಟ್ಟಿಲ್ಲ ರಾಜೇಗೌಡರು. ರಾಜಕೀಯ ಕಾರ್ಯಕ್ರಮ ಮಾಡಿ ಕೊಟ್ಟಿಲ್ಲ. ರಾಜಕೀಯ ಕಾರ್ಯಕ್ರಮ ನಾನು ನಿಮಗೆ ಫೋಟೋ ತೋರಿಸ್ತೀನಿ. ರಾಜಕೀಯ ಕಾರ್ಯಕ್ರಮ ಮಾಡಿ ಕೊಟ್ಟಿಲ್ಲ. ಎಲ್ಲರ ಬ್ಯಾನರ್ ಗಿನ್ನರ್ ಹಾಕಿ ಕೊಟ್ಟಿದ್ದು ಕೊಡಿ. ರಾಜಕೀಯ ಕೊಡಿ ನಮ್ಗೆ, ನಾವು ಅದ ಕೊಡಿ. ಒಂದ್ ನಿಮಿಷ, ನಾನು ಈಗ ನಿಮಗೆ ಫೋಟೋ ತೋರಿಸ್ತೀನಿ. ರಾಮಸ್ವಾಮಿ ಅವರು ದಾನ ಕೊಡಂಗಿಲ್ಲ. ರಾಮಸ್ವಾಮಿ ದಾನ ಕೊಡೋದು ಬೇಡ ಅಂತ ನಾನು ಯಾರು ಹೇಳಿಲ್ಲಲ್ಲ. ಕಾರ್ಯಕ್ರಮ ಮಾಡಿ ಗದ್ದೆ ಮನೆ ವಿಶ್ವನಾಥ್ ಅವರು ಇದು ರೈತ ಸಂಘ ಮಾಡಿದ್ದಾರೆ. ಅದು ಇದು ಒಟ್ಟಾಗಿ ನಾವು ಕೊಡ್ತಿದೀವಿ ಅಂತ ನಿನ್ನೆ ಹೇಳಿದ್ದಾರೆ. ಈಗ ರಾಮಸ್ವಾಮಿ ಹೋದಂದ್ರೆ ರಾಜಕೀಯ, ಅವ್ರು ರಾಜಕೀಯ ಪಕ್ಷದಲ್ಲಿ ಇದ್ದವರು, ಅವ್ರು ಕೊಡಂಗಿಲ್ಲ. ಈಗ ನೀವು ಹೇಳೋ ರೀತಿ ನೋಡಿದ್ರೆ, ಈಗ ಸುಧಾಕರ್ ಶೆಟ್ಟಿ ಅವರು ರಾಜಕೀಯ ಪಕ್ಷದವರು, ಅವರು ಕೂಡ ಕೆಲವು ಶಾಲೆಗಳೇ ಅತಿಥಿ ಶಿಕ್ಷಕರು ಕೊಟ್ಟಿದ್ದಾರೆ. ಈಗ ನಾನು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಕ್ಕೆ ನಮ್ಮ ಶೃಂಗೇರಿ ಕ್ಷೇತ್ರದ ಗತಿಯಲ್ಲಿ ಅದಲ್ಲ. ನಾನು ಈಗ ನಾನು ಫಸ್ಟ್ ಹೇಳಿದೆ, ಹಾಕೋದಿದೆ. ನೀವು BO ಹತ್ರ ಹೇಳಿ ಲೆಟರ್ ಕೊಡ್ತಿದ್ದೀರಿ, ಎಲ್ಲೂ ಇಲ್ದಿರೋ ಲೆಟರ್ ಶೃಂಗೇರಿ ಆಯ್ತು. ಈಗ ಹೇಳಿ, ನೀವು ಒಂದು ಕೆಲಸ ಮಾಡಿ, BOಗೆ ನಾನು ಹೇಳಿ ಲೆಟರ್ ಕೊಟ್ಟಿದ್ದಾರೆ BO ಅಂತ ನೀವು ಹೇಳಿಸಿ. ರಾಮಸ್ವಾಮಿ ಅವರು ಅದೇ ರಾಮಸ್ವಾಮಿ ಹೇಳಿದ್ದಾರೆ. ಹೌದು, ಅದು ಪ್ರೂವ್ ಮಾಡ್ಬೇಕಲ್ಲ. ನಾನು ಹೇಳಿದ್ದು ಅಂತ ಪ್ರೂವ್ ಮಾಡ್ಬೇಕಲ್ಲ ನೀವು. ಯಾರು? ನಾವು ಯಾವುದೇ ಧಮಕಿ ಹಾಕಿಲ್ಲ. ಕಾರ್ಯಕ್ರಮ ನಾನು ಏನ್ ಹೇಳಿದೆ, ಫೋಟೋ ಬಂತು ಪೇಪರ್ ಅಲ್ಲಿ. ರಾಜಕಾರಣಿಗಳಲ್ಲ, ಯಾಕೆ ನೀವು ರಾಜಕೀಯ ಪಕ್ಷ ಮಾಡಿ ಕಾರ್ಯಕ್ರಮ ಮಾಡ್ತೀರಿ ಅಂತ ನಾನು ಮಾಸ್ಟರ್ ಕೇಳಿದ್ದು ಕೇಳಿದ್ದೀನಿ ನಾನು. ಶಿಕ್ಷಕರಿಗೆ ನೀವು ಫೋನ್ ಮಾಡಿ ಅವ್ರು ಯಾಕೆ ಮಾಡ್ತೀರಿ ಅಂತ ಬೈತೀರಿ ಅಂದ್ರೆ, ಯಾರು ಬೈಯಕ್ಕೆ ಹೋಗಿಲ್ಲ, ಯಾಕೆ ಮಾಡ್ತೀರಿ ಕೇಳಿದ್ದು ಕೇಳಿ. ಇದೇ ಬಾಳಗಡಿ ಶಾಲೆಯಲ್ಲಿ ಬಿಜೆಪಿ ಶಾಲೆ ಓಪನ್ ಮಾಡ್ಕೊಂಡ್ರು ನಾವು ಕೇಳಿಲ್ಲ. ಅದೇ ನೀವು ಮೊನ್ನೆ ಕಲ್ಯಾಣ ಮಂಟಪದಲ್ಲಿ 16,000 ಜನ ನೀವು ಕಲ್ಯಾಣ ಮಂಟಪದ ವಿಚಾರವನ್ನೇ ನಾವು ಕೇಳಿಲ್ಲ. ಶಾಲೆ ಒಳಗೆ ರಾಜಕಾರಣ ಫಂಕ್ಷನ್ ಮಾಡಿ ಕೊಡ್ಬೇಡಿ ಅಂತ ಹೇಳಿದ್ರು. ಕಲ್ಯಾಣ ಮಂಟಪದ ಕಾರ್ಯಕ್ರಮ ಅಂತ ಬಂದಾಗ ಅದನ್ನ ನೀವು ವಿರೋಧ ಮಾಡಕ್ಕಾಗಲ್ಲ. ಅದು ಮಾಡಿರುವಂತದ್ದು ಭಾನುವಾರ ವಿರೋಧ ಮಾಡಿದ್ದಾರೆ. ಯಾರು ನೀವು ಹೇಳಿದ್ರಲ್ಲ ಅಂತ ಆ ತರ ನೀವು ಪಕ್ಷದ ಕಾರ್ಯಕ್ರಮ ಮಾಡಿ ಕೊಡೋದು ಬೇಡ ಅಂತ ಹೇಳಿ. ಸರ್, ಪಕ್ಷದ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬ್ಯಾನರ್ ಇರ್ಬೇಕು. ಎಲ್ಲಿ ಬ್ಯಾನರ್ ಇದೆ ಸರ್? ಅಲ್ಲ, ನಾನು ಹೇಳ್ತೀನಿ ಹೆಸರಲ್ಲಿ ಬಯಸಿಲ್ಲ ಎಲ್ಲೂ. ಈಗ ಸಾರಿ ಇವಾಗ ಪೋಷಕರನ್ನು ಕರೆಸಿ ವಿಶ್ವನಾಥ್ ಗದ್ದೆಮನೆ ಅವರು ಎಲ್ಲಾದ್ರೂ ಈ ಪಕ್ಷ ಕೋಟ್ ಹಾಕಿ ಅಥವಾ ಮುಂದಿನ ಚುನಾವಣೆ ಕುರಿತಂತೆ ಅಥವಾ ಏನಾದ್ರೂ ಮಾತಾಡಿದಾರೆ, ಅದಕ್ಕೆ ನಿಮ್ಗೆ ಏನಾದ್ರು ದಾಖಲೆ? ಸರ್, ಈಗ 2000 ಸರ್ ಏನು ಬ್ಯಾನರ್ ಕೊಡಿ ಸರ್, ಒಂದು ಬ್ಯಾನರ್ ಕೊಡಿ ಸರ್. 2023ರಲ್ಲಿ ಒಂದು ಸರ್ಕ್ಯುಲರ್ ಇದೆ.
ಶಾಲೆ ಒಳಗೆ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು. ಸರ್ 23ರಿಂದ ಜಾರಿ ಮಾತಾಡಿ. ಸರ್ಕಾರ ಇನ್ನೊಂದು ಸರ್ಕ್ಯುಲರ್ ಇದೆ, ಹೋಗು. ಹಳೆ ವಿದ್ಯಾರ್ಥಿ ಸಂಘದವರು ಆಮೇಲೆ ಯಾರಾದ್ರೂ ಶಾಲೆಗಳನ್ನು ದತ್ತು ತಗೊಂಡು ಇದೆ ಅಂತ ಸರ್ಕಾರಿ ಶಾಲೆ ಆಯ್ತು, ರಾಜಕೀಯ ಅಲ್ಲಿ ಫಂಕ್ಷನ್ ಮಾಡಿಕೊ ಇದೆ ಅಂತ ಇದೆಯಾ? ಆಯ್ತು, ಫಂಕ್ಷನ್ ಮಾಡಿಕೊಡಿ ಅಂತ ಇದೆಯಾ? ಅಲ್ಲ, ದತ್ತು ತಗೊಂಡ್ರೆ ಸುಮ್ಮನೆ ದತ್ತು ತಗೊಳ್ತಾರೆ. ಅಲ್ಲ, ಹೇಳಿ. ಕೆಳಪೇಟೆ ಶಾಲೆ ಅಂತ ಇದೆ, ಒಬ್ಬ ಸತೀಶ್ ಶೆಟ್ಟಿ ಅನ್ನೋದು ಎಲ್ಲೂ ಕಾಣೋದಿಲ್ಲ. ನೀವೀಗ ಏನಾದ್ರು ಶ್ರೀಧರ್ ಹೇಳಿದ್ರಲ್ಲ, ಸುಮಾರು 1 ಕೋಟಿಗೂ ಹೆಚ್ಚು ದಾನ ಹೇಳ್ತಲ್ಲ, ಆ ತರ ಇದ್ದಾರೆ, ಭಾರಿ ಜನ ಇದ್ದಾರೆ. ಬರ್ತಾರೆ ಅಲ್ಲಿಗೆ, ಅವ್ರು ದಾನ ಮಾಡಕ್ ಬರ್ತಾರೆ. ಅಲ್ಲ ಸರ್, ಆ ತರದ ನಾವೇನು ದಾನ ಕೊಡೋದು ಬೇಡ ಅಂದ್ವಾ? ಅಲ್ಲ, ದಾನ ಕೊಡೋದು ಬೇಡ ಅಂದ್ವಾ? ಅದನ್ನೇ ಹೇಳಿ. ನಾನು ಹೇಳಿಲ್ಲ, ಎಲ್ಲೂ ಹೇಳಿ. ಇನ್ನೊಂದು ಮಹಿಳಾ ಸಂಘ, ಇಲ್ಲಿ ಕೇಳಿ ಸರ್, ಇನ್ನೊಂದು ನಿಮ್ಮ ಮಹಿಳಾ ಸಂಘ. ಸರ್, ಈಗ ಮುಖ್ಯವಾದ ಮಕ್ಕಳನ್ನ ಕೂರಿಸ್ಕೊಂಡಿದ್ದೀರಾ? ಸರ್, ಮಕ್ಕಳಿದಾರ, ಫೋಟೋ ಕೊಡ್ತೀನಿ. ನಮ್ಮ ಶಾಲೆ ನಿಮಿಷ ಕೇಳಿ, ಕೇಳಿ, ಯಾವ ಶಾಲೆ ಯಾಕೆ ಏನು ಮಾಡಿದ್ರು ಶಾಲೆ? ಗ್ಯಾರಂಟಿ ಸಮಾವೇಶದಲ್ಲಿ ಯೂನಿಫಾರ್ಮ್ ಮತ್ತೆ ಮಕ್ಕಳನ್ನ ಗ್ಯಾರಂಟಿ ಮಕ್ಕಳಿಗೆ ಏನ್ ಸಂಬಂಧ? ಯಾರು ತರಿಸಿದ್ದಾರೆ? ಮಾಸ್ಟರ್ ಹೇಳಿದಾರ? ಕೇಳಿ, ಮಾಸ್ಟರ್ ಕೇಳಿ. ಹೌದು, ಮಾಸ್ಟರ್ ಕೇಳಿದಾರೆ. ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನೀವಲ್ಲ ಸರ್? ಅಲ್ಲ, ನಿಮಗೆ ಕರ್ಸಿದ್ರೆ ಅವನ ಕೇಳಿ, ಕೇಳಿ, ಈಗಲೇ ಕೇಳಿ. ಹೌದು, ಕೇಳಿ. ಒಂದೇ ನಿಮಿಷ ಸರ್, ಫೋಟೋ ತೋರಿಸ್ತೀವಿ. ಯಾರು ವಸಂತಿ ಅಂತ ಅಧ್ಯಕ್ಷರಿದೆ. ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಮಕ್ಕಳು ಕೂತಿರೋದು. ಇನ್ನ ಗ್ಯಾರಂಟಿ ಕಾರ್ಯಕ್ರಮ ಅಲ್ಲ, ಹೌದು ಸರ್, ನಾವು ಎಲ್ಲಾರು ಕರ್ಸಿದ್ರೆ ಹೇಳಿ ನೀವು ಕೂರ್ಸ್ಕೊಂಡ್ ಮಾಡಿ ಸರ್. ಈಗ ನೀವು ಅಧ್ಯಕ್ಷ ಆಗಿರೋದಲ್ಲ ಸರ್, ಕೇಳಿ, ಒಬ್ಬೊಬ್ರು ಹೇಳಿ ನೋಡಿ. ನಾವ್ ಯಾರಾದ್ರೂ ಎಲ್ಲಾರ ಮಕ್ಕಳನ್ನ ಕಳಿಸಿ ಅಂತ ಟೀಚರ್ಗೆ ಹೇಳಿದ್ ಪ್ರೂಫ್ ಇದ್ರೆ ಕೊಡಿ, ಅಥವಾ ಕಳಿಸಿ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ ಎಲ್ಲರ ಪ್ರೂಫ್. ಮತ್ತೆ ಹಂಗೆ ಬಂದವರು ಈಗ ತಂದೆ ತಾಯಿ ಜೊತೆ ಮಕ್ಕಳು ಬರ್ತಾರೆ, ಬರಲ್ಲ ಅಂತ ಏನಂದ್ರೆ ಸಂದೇಶ ಬರ್ತಾರೆ. ವಿದ್ಯಾರ್ಥಿಗಳ ಮೇಲೆ ಸರ್ಕಾರಿ ಶಾಲೆ ಮೇಲೆ ನೀವು ಹೇಳಿ, ಎಲ್ಲ ಕೊಟ್ಟಿದ್ರೆ ಹೇಳಿ. ಅಲ್ಲ ಸರ್, ಈಗ ವಿದ್ಯಾರ್ಥಿಗಳಿಗೆ ಮಾಡಬಾರ್ದು ಅಂತ ಯಾರು ಹೇಳಿದಾರ್ರಿ? ಯಾರು ಹೇಳಿದ್ರೆ ದಾನ ಧರ್ಮ ಮಾಡ್ಬೇಕು, ಮಾಡ್ಲಿ. ಸ್ವಾಗತ ಮಾಡಿದ್ದೀನಿ, ಸ್ವಾಗತ ಮಾಡಿದ್ದೀನಿ, ಸ್ವಾಗತ ಮಾಡಿದ್ದೀನಿ ಅದಕ್ಕೆ. ಹೌದಲ್ಲ ಸರ್, ನೀವು ಈ ತರ ಮಾಡಿದ್ದಾರೆ, ಯಾಕೆ ನಮ್ಮ ಕೊಪ್ಪ ತಾಲೂಕಿಗೆ ಈ ಲೆಟರ್ ಕೊಟ್ಟಿದ್ದೀರ ಅಂತ ಕೇಳಿದಿರಾ? ಯಾರಿಗೆ? ನೀವು ಕೊಪ್ಪ ತಾಲೂಕಿಗಲ್ಲ, ಕೊಪ್ಪ ತಾಲೂಕಿಗೆ ಮಾತ್ರ ಅದು ಜೀವ ಆಯ್ತು. ಎಲ್ಲ ಇಡೀ ರಾಜ್ಯದಲ್ಲೇ, ಇಡೀ ರಾಜ್ಯದಲ್ಲಿ ಇದಿಲ್ಲ. ಈಗ ಶಿಕ್ಷಕರು ಇದನ್ನ ಹೇಳಿದಲ್ಲ, ಅತಿಥಿ ಶಿಕ್ಷಕರು ವಾಪಸ್ ತಗೊಂಡ್ರೆ ಪರವಾಗಿಲ್ಲ. ಅಲ್ಲ, ಪರವಾಗಿಲ್ಲ ಅಂತ ಹೇಳಿಲ್ಲ, ಪರವಾಗಿಲ್ಲ ಅಂತ ಹೇಳಿಲ್ಲ ನಾನು. ಈಗ ಅತಿಥಿ ಶಿಕ್ಷಕರುಗಳನ್ನ ಈಗ ಅಲ್ಲಿ ಮಾಡ್ತಾ ಇದ್ದಾರೆ ಕೆಲಸ, ದಾನ ಮಾಡುದು, ಅತಿಥಿಗಳಿಗೆ ಸಂಬಳ ಕೊಡುದು, ಮಾಡುದು, ಯಾರು ನಾವು ಬೇಡ ಅಂತ ಹೇಳಿಲ್ಲ, ತಪ್ಪ ಅಂತ ಹೇಳಿಲ್ಲ. ಅನಿವಾರ್ಯ ಆಯ್ತು ಅಂತ ಇಟ್ಕೊಳ್ಳಿ, ಒಂದ್ ವೇಳೆ ನಾವು ಈಗ ಕೊಡಲ್ಲ, ಯಾರು ದಾನಿಗಳು ಕೊಡೋದೆಲ್ಲ ನಿಲ್ಸ್ಬಿಟ್ರು ಅಂತ ಇಟ್ಕೊಳ್ಳಿ, ಅವಾಗ ಸ್ಕೂಲ್ ನಿಲ್ಸಕ್ಕಾಗ್ತದ? ಹೆಚ್ಚುವರಿ ಶಿಕ್ಷಕರು ನಾವು ಎಲ್ಲರೂ ತಂದು ಏನಾರು ಮಾಡ್ಲೇಬೇಕಲ್ಲ, ಅದು ಮಾಡೇ ಮಾಡ್ತದೆ ಸರ್ಕಾರ, ಅದು ಮಾಡೇ ಮಾಡ್ತದೆ. ಸರಿ, ಏನಾಗುತ್ತೆ ಅಂದ್ರೆ, ಈಗ ಅವ್ರು ನಮ್ಮ ಇದ್ರ ಪ್ರಕಾರ ನಿಮಗೆ ಅವರೇ ನೇರ ಆರೋಪ ಮಾಡಿದ್ದಾರೆ. ಈ ನಿಮ್ಮ ಈ ಪ್ರೈವೇಟ್ ಶಾಲೆಗಳಿದಾರಲ್ಲ, ಇದ್ರ ಮುಖಾಂತರ ನೀವು ಮಾಡ್ತಿರೋ ತರ ಕಾಣುತ್ತೆ ಎಂತ ಈ ಶಾಲೆಗಳಿಗೆ, ಈ ಸರ್ಕಾರಿ ಶಾಲೆಗಳಿಗೆ ಮಾಡಿದ ಖಾಸಗಿ ಶಾಲೆಗಳನ್ನು ಶಾಮೀಲಾಗಿ ಮಾಡ್ತಾರೆ. ಹಾಗಂದ್ರೆ ಏನಂತ ಅರ್ಥ ಆಗಿಲ್ಲ, ಏನಂತ ಆಗಿಲ್ಲ, ಅದೇ ಆಗೋದು ಅರ್ಥ ಆಗಿಲ್ಲ. ಅಂದ್ರೆ ಈಗ ಈ ಶಾಲೆಗಳ ಕಮ್ಮಿ ಆದ್ರೆ ಟೀಚರ್ಸ್ ಗಳೆಲ್ಲ ವಾಪಸ್ ಕೊಟ್ರೆ ಕೊಡೋರು ಏನು ಕೊಡೋದೇ ಇಲ್ಲ. ಜನ ಏನ್ ಮಾಡ್ತಾರೆ, ಸರ್ಕಾರಿ ಶಾಲೆಗಳನ್ನು ಬಿಟ್ಟು ಪ್ರೈವೇಟ್ ಶಾಲೆಗೆ ಹೋಗ್ತಾರೆ. ಅದರ ಜೊತೆಗೆ ನೀವು ಶಾಮೀಲಾಗಿ ಇದೀರಿ ಅಂತ ಅವ್ರು ಅನುವಾದ ಪಡ್ತಾರೆ. ಅದೆಲ್ಲ ಈಗ ಕೇಳ್ರಿ, ಯಾವ್ದಕ್ಕೆ? ಅಲ್ಲ ಅಲ್ಲ, ನಾನು ಹೇಳಿದ್ರೆ ಹಾಗಿದ್ರೆ ನಮ್ಮ ಸರ್ಕಾರ ಈಗ ಅದೇನಾಗಿದೆ, ಅದು ಈಗ ಊಹೆ ಮೇಲೆ ಹೇಳೋದಕ್ಕೆಲ್ಲ ಇದ್ ಮಾಡಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ, ನಮ್ ಸರ್ಕಾರ ಇವತ್ತು ಏನ್ ಮಾಡ್ತಿದೆ, ಸ್ಕೂಲ್ ಗೌರ್ಮೆಂಟ್ ಸರ್ಕಾರ ಸ್ಕೂಲ್ಗಳು ಉಳಿಸ್ಬೇಕು ಅಂತೇಳಿ ಎಲ್ಲಾ ವ್ಯವಸ್ಥೆನೂ ನಮ್ಮ ಕಾಂಗ್ರೆಸ್ ಸರ್ಕಾರದ ಬಿಸಿ ಊಟ ಇರ್ಬೋದು, ಬಟ್ಟೆ ಕೊಡೋದು ಇರ್ಬೋದು, ಇದನ್ನೆಲ್ಲ ಮಾಡ್ತಾ ಇದೆ.
ಈ ಅತಿಥಿ ಶಿಕ್ಷಕರನ್ನು ತಗೊಂಡು ಕೊಡ್ತಾ ಇದೆ, ಅತಿಥಿ ಶಿಕ್ಷಕರು ತಗೊಂಡು ಕೊಡ್ತಾ ಇದೆ, ಇಷ್ಟೆಲ್ಲ ಮಾಡ್ತಾ ಇತ್ತು. ಅದು ಯಾಕೆ ಕಾಯಿ ಮಾಡ್ತಾ ಇತ್ತು? ಪ್ರೈವೇಟಿಗೆ ಸಪೋರ್ಟ್ ಮಾಡಿ ಕಾಯಿ ಮಾಡ್ತಾ ಇದೆಯಾ? ಈಗ ರತ್ನಾಕರ್ ಅವರು ಈ ಹಿಂದೆ ಯಾವ ತರ ಶಾಲೆಯ ದಾನದ ಬಗ್ಗೆ ವಿರೋಧ ಮಾಡಿದ್ದಾರೆ? ಇಲ್ಲ, ನಾನು ಇದರಲ್ಲಿ ಎಲ್ಲಿ ನಿಮ್ಮ ಇಂಥ ಮರ್ರೆ ಶಾಲೆ ಉತ್ಮೇಶ್ವರ ಶಾಲೆಯಲ್ಲಿ ಅಲ್ಲಿ ಒಳಗಡೆ ಕಾರ್ಯಕ್ರಮ ಮಾಡಿ ಕೊಟ್ಟಿದ್ರಿಂದ ನಾನು ಮಾಸ್ಟ್ರಿಗೆ ಕೇಳಿದೆ ವಿಚಾರ ಈ ತರ. ಇಲ್ಲ, ಅವ್ರು ಬಂದು ನಾವು ಮಾಡೇ ಮಾಡ್ಬೇಕು, ನಾವು ಒಳಗಡೆ ಹೋಗ್ಬೇಕು, ಅಲ್ಲೇ ಕೂತು ಶಿಕ್ಷಕರ ಇವ್ರನ್ನ ಪೇರೆಂಟ್ಗಳನ್ನ ಕರ್ಸ್ಬೇಕು, ಅವ್ರ ಎದುರುಗಡೆನೆ ನಾವು ಕೊಡ್ಬೇಕು, ಭಾಷಣ ಮಾಡ್ಬೇಕು ಅಂತ ಹೇಳಿದ್ರು. ಅದು ಯಾಕೆ? ಅದು ತಪ್ಪು. ನಾನು ಅವಾಗ ಹೇಳಿದ್ದು ದಾನ ಮಾಡೋದು ತಪ್ಪಲ್ಲ, ಆದ್ರೆ ಕಾರ್ಯಕ್ರಮ ಮಾಡಿ ಕೊಡ್ತು. ದಾನ ಕೊಡೋದು ತಪ್ಪಲ್ಲ, ಹಿಂದಿನ ಕೊಟ್ಟು ಬಂದಿದ್ದಾರೆ, ಅದು ಮುಂದುವರಿಸಬೇಕು, ಅದು ಸ್ವಾಗತ. ಸರಿ, ಗಾಂಧಿ ತಪ್ಪು ಅಂತ ಹೇಳಲ್ಲ. ಒಂದು ಪ್ರಶ್ನೆ, ದಾನದ ಹೆಸರಿನಲ್ಲಿ ರಾಜಕೀಯ ಬೇಡ ಅಂತ ಅಷ್ಟೇ. ಒಂದು ಆಮೇಲೆ ನಂದು 2 ಪಾಯಿಂಟ್ ಕ್ಲಿಯರ್ ರೀ. ದಾನದ ಹೆಸರಲ್ಲಿ ರಾಜಕೀಯ ಬೇಡ, ಯಾರದೇ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗೋದು ಬೇಡ ಅಷ್ಟೇ. ನಾನು ಕೊಡ್ಬೇಕು, ಯಾರ್ದೇ ದುಡ್ಡು. ನೀವು ಹೇಳಿರುವಂತದ್ದು ಕರೆಕ್ಟ್ ಇದೆ. ರಾಜ್ಯದಲ್ಲಿ ಇದ್ ಮಾಡ್ತೀರಾ, ನೀವ್ ಹೇಳ್ತಾ ಇದ್ದೀರಾ. ಈಗ ರಾಜ್ಯದಲ್ಲಿ ಇರುವಂತದ್ದು ನೀವ್ ಹೇಳ್ತಾ ಇದ್ದೀರಾ, ಆದ್ರೆ ಕೊಪ್ಪ ತಾಲೂಕಿಗೆ ಮಾತ್ರ ಸೀಮಿತ ಆಗ್ಬಾರ್ದು, ಎಲ್ಲ ಕಡೆಗೂ ಸೀಮಿತ ಆಗ್ಬೇಕು. ಹಾಗಾದ್ರೆ ಇದು ಏನ್ ಕೊಟ್ರು ಸರ್? ಈಗ ನಿಮ್ಮ ಯುವ ಕಾಂಗ್ರೆಸ್ ನ ಸ್ನೇಹಿತರು ಹೇಗೆ ಕೊಟ್ರು ಸರ್? ಬೇರೆ ಖರ್ಚಿಲ್ಲ ಅಂದ್ರು ಒಂದು ಬುಕ್ಕನ್ನ ಕೊಟ್ಟು ಫೋಟೋ ಹಾಕ್ತಾರೆ, ಇದು ಯಾವ ತರ ಹೇಳಿ ಸರ್? ಇಲ್ಲ, ನನಗೆ ನಾನು ಬಿಒಗೆ ಯಾವುದೇ ತರದ ಒತ್ತಡ ಇದೆಲ್ಲ ಇದೆಯಲ್ಲ, ಅದೆಲ್ಲ ಸುಳ್ಳು ಅಂತ ನನಗೆ ಇದ್ರಲ್ಲಿ ಹೇಳಿ ಪ್ರಯತ್ನ. ಯಾವುದೇ ತರದ ಒತ್ತಡ ಹಾಕೋದಾಗ್ಲಿ ಅದೆಲ್ಲ ನನಗೆ ಮಾಡಬಹುದು. ನಾನು ರೇಟಿಂಗ್ ಅಲ್ಲಿ ನಾನು ಕೊಟ್ಟೇ ಇಲ್ಲಲ್ಲ. ನಾನೇನಾದ್ರು ಕೊಟ್ಟಿದ್ರು ವಾಪಸ್ ರೇಟಿಂಗ್ ಅಲ್ಲಿ ಕೊಡ್ಬೇಕು. ನಾನೇನಾದ್ರು ಹೇಳಿದ್ರೆ ಕೇಳ್ರಿ, ನಾನೇನಾದ್ರು ಬಿಒಗೆ ಲೆಟರ್ ಕೊಡಿ ಅಂತ ಹೇಳಿದ್ರೆ ಅಥವಾ ತಡೀರಿ ಅಂದಿದ್ರೆ ನಾನು ಕೊಡೋದು ಕರೆಕ್ಟ್. ಒಂದು ಪ್ರಶ್ನೆ ಇದೇನಿಲ್ಲ. ಈಗ ಅವರಿಗೆ ಆರೋಪ ಮಾಡಿದ್ರೆ ನಿನ್ನೆ ಕೂಡ ಇರುವಂತದ್ದು, ಇವರು ಅಂಟಿಗೆ ಪಿಂಟಿಗೆ ಕಾರ್ಯಕ್ರಮವನ್ನ ಅಲ್ಲಿ ಮಾಡಿದ್ದಾರೆ, ಅದು ಶೈಕ್ಷಣಿಕ ಏತರ ಕಾರ್ಯಕ್ರಮ. ಅದೇ ಹೇಗೆ ಮಾಡುದು ಅಂತ ಹೇಳಿದ್ರೆ, ಅಂದ್ರೆ ನೀವೀಗ ನಾರ್ವೆ ಶಾಲೆಯಲ್ಲಿ ಅಂಟಿಗೆ ಪಿಂಟಿಗೆ ಕಾರ್ಯಕ್ರಮವನ್ನು ಅದೀಗ ಇದಾಗಲ್ವಾ? ನಾನು ಅಂಟಿಗೆ ಪಿಂಟಿಗೆ ಕಾರ್ಯಕ್ರಮ ಮಾಡಿದ್ದೀನಿ. ಒಂದು ಇರ್ಲಿ, ಒಂದು ಹರಿಹರಪುರ ಮಠದ ಶಾಲೆ ಆಗಿದ್ರಿಂದ ಹರಿಹರಪುರ ಮಠದಲ್ಲಿ ಸ್ವಾಮೀಜಿ ಹೇಳಿದ್ರಿಂದ ನಮ್ಮ ನಾರ್ವೆನೋ ಹರಿಹರಪುರ ಸ್ವಾಮೀಜಿಗಳ ಶಾಲೆ, ಅಲ್ಲಿ ಬಿಟ್ರೆ ಬೇರೆ ಯಾವುದೇ ಶಾಲೆಯಲ್ಲಿ ನಾವು ಮಾಡಿಲ್ಲ. ಸ್ವಾಮೀಜಿನೇ ನಮ್ಮ ಅಂಟಿಗೆ ಪಂಟಿಗೆ ಪ್ರೇರಣೆ ಮಾಡಿ ಮಾಡಿಸಿರೋದು. ಒಂದು ಹರಿಹರಪುರದಲ್ಲಿ 1 ವರ್ಷ, ನಾರ್ವೆಲ್ 1 ವರ್ಷ, ಬೇರೆ ಯಾವುದೇ ಶಾಲೆಯಲ್ಲಿ ಮಾಡಿದಿದ್ರೆ ಹೇಳಿ, ನಾವು ಅವರೇ ಮಾಡೋದು. ಇವರು ಇದ್ದಾರೆ ಪತ್ರಕರ್ತರ ಆದೇಶ ಪ್ರತಿಯನ್ನು ಅದು ಪ್ರೈವೇಟ್ ಶಾಲೆಗಳಾಗಿದ್ರಿಂದ ಸ್ವಾಮೀಜಿದೇ ಶಾಲೆ ಆಗಿದ್ರಿಂದ ಮಾಡಿದ್ದು ಹೊರಗಿನ ಬೇರೆ ಯಾವುದು ಸರ್ಕಾರಿ ಶಾಲೆಯಲ್ಲಿ ಮಾಡಿಲ್ಲ. ಯಾವ್ದು ಆದೇಶ ಪ್ರತಿಯಲ್ಲಿ ಮತ್ತು 1 ವರ್ಷ ನಾರ್ವೆಲ್ ಅವ್ರನ್ನ ಮರಿಬಿಟ್ರೆ ಬೇರೆ ಯಾವ ಶಾಲೆಯಲ್ಲಿ ಮಾಡಿದ್ವಿ ಹೇಳಿ? ಎಲ್ಲರೂ ಮಾಡಿದಿದ್ರೆ. ಈಗ ಆದೇಶ ಇದರಲ್ಲಿ 2023ರಲ್ಲಿ ಅನುದಾನಿತ ರಹಿತ ಶಾಲೆಯ ಆವರಣ, ಕ್ರೀಡಾಂಗಣ ಎಲ್ಲದೂ ಕೂಡ ಇದೆ. ನೀವು ಕ್ರೀಡಾಂಗಣದಲ್ಲಿ ಮಾಡಿರುವಂತದ್ದು ಏಡೆಡ್ ಶಾಲೆಯಲ್ಲೇ ಮಾಡಿರುವಂತದ್ದು ಅಲ್ಲ. ನಾನೇನ್ ನಿಮ್ಗೆ ಹೇಳಿದೆ, ಸ್ವಾಮೀಜಿ ಶಾಲೆ ನಮ್ದು, ಸ್ವಾಮೀಜಿನೇ ನಮ್ಗೆ ಎಲ್ಲದಕ್ಕೂ ಇದು ಮಾಡ್ತಾ ಇರೋದು. ಅವ್ರು 1 ವರ್ಷ ಹರಿಹರಪುರದಲ್ಲಿ ಮಾಡಿಸೋದು, 1 ವರ್ಷ ನಾರ್ವೆಲ್ ಮಾಡಿಸೋದು. ಹಾಗಿದ್ರೆ ನಾನು ಬೇರೆ ಶಾಲೆಯಲ್ಲಿ ಮಾಡಿಸ್ಬೋದಿತ್ತಲ್ಲ. ಎಲ್ಲಿ ಮಾಡಿಸಿದ್ವಿ ಬೇರೆ ಶಾಲೆಯಲ್ಲಿ ಹೇಳಿ? ಎಲ್ಲರೂ ಮಾಡಿಸಿದೀವಾ? ಅದನ್ನ ತಿಳ್ಕೊಬೇಕು ಇವ್ರೆ, ಅದನ್ನ ಸಿಂಪಲ್. ರಾಜಕೀಯ ವ್ಯಕ್ತಿಗಳನ್ನು ಒಳಗೊಂಡ ಕಾರ್ಯಕ್ರಮ ಏನಾದ್ರೂ ನಡೆಸಿದ್ರೆ ಶಾಲೆಯಲ್ಲಿ ನಾವು ಅದನ್ನ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿ BS ಸತೀಶ್ ಅವರು ಹೇಳಿದ್ದಾರೆ. ಏನಂತ? ರಾಜಕೀಯ ವ್ಯಕ್ತಿಗಳನ್ನ ಒಳಗೊಂಡಂತ ಕಾರ್ಯಕ್ರಮ ಶಾಲೆ, ಸರ್ಕಾರಿ ಶಾಲೆಯಲ್ಲಿ ಏನಾದ್ರು ಮಾಡಿದ್ರೆ ಅವತ್ತಿನ ದಿವಸ ಪ್ರಶ್ನೆ ಮಾಡ್ತೀವಿ ಅಂತ ಮಾಡ್ಲಿ. ಅದ್ರಲ್ಲಿ ಏನಿದೆ ಅದ್ರಲ್ಲಿ? ರಾಜಕೀಯ ವ್ಯಕ್ತಿ ಅಂದ್ರೆ ಪ್ರೋಟೋಕಾಲ್ ಇರ್ತದೆ, ಪ್ರೋಟೋಕಾಲ್ ಬಿಟ್ಟು ಬೇರೆ ಯಾರನ್ನ ತಪ್ಪು ಮಾಡಿ ಆಪಾದನೆ ಮಾಡಿದ್ರಿಂದ ನಮ್ದು ಇವರು ನಮ್ಮ ಅಧ್ಯಕ್ಷರಲ್ಲ, ಆದ್ರೆ ಇದು ಬಂದಿದ್ರಿಂದ ನಾವು ಮಾತಾಡಿದ್ರು, ಇಲ್ಲಿ ಮಾತಾಡ್ತಿರ್ಲಿಲ್ಲ. ಯಾಕಂದ್ರೆ 75,000 ರೂಪಾಯಿ ಒಂದು ವ್ಯವಹಾರದ ನಿನ್ನೆ ಅವ್ರು ಮಾತಾಡಿದ್ರಲ್ಲ, ಅದರಲ್ಲಿ ಇವರು ಒಟ್ಟಿಗೆ ಹೋಗಿರೋದ್ರಿಂದ ನಾವು ಅದಕ್ಕೆ ಉತ್ತರ ಕೊಡುವ ಪರಿಸ್ಥಿತಿ ಬಂತು. ಇಲ್ಲಿ ನಾವು ಬರ್ತಿರ್ಲಿಲ್ಲ. ಈಗ ನಮ್ ಸಂಪಾದಕರು ಅಂತವರೆಲ್ಲ ನಮಗೆ ಗೊತ್ತುಂಟಲ್ಲ. ಈಗ ರತ್ನಾಕರಣಿಗೆ ಈಗ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿಗಳನ್ನ ಮಾಡ್ತಾರೆ, ವಾರ್ಷಿಕೋತ್ಸವಗಳನ್ನ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಕೊಪ್ಪ ತಾಲೂಕು ತಗೊಂಡಾಗ ಒಂದು 100 ಜನ ದಾನಿಗಳು ಸಿಗ್ಬೋದು. ಅದೇ ದಾನಿಗಳು ಇನ್ನೊಬ್ಬ ಎಕ್ಸ್ಟ್ರಾ ದಾನಿಗಳಿಲ್ಲ.
ಅವರನ್ನ ನಾವು ದಾನ ಕೇಳಿದಾಗ ಅವ್ರೇನ್ ಒಂದು ಬೇಡಿಕೆ ಅಥವಾ ಯಾವ್ದೋ ಕಾರ್ಯಕ್ರಮಕ್ಕೆ ಅವ್ರಿಗೆ ಕರೆದ್ರೆ ಮಾತ್ರ ಕೊಡ್ತಾರೆ, ಕೊಡಲ್ಲ. ಈಗ ಈ ವಿಒ ಸುತ್ತೋಲೆ ಪ್ರಕಾರದಲ್ಲಿ ಯಾವುದೇ ರೀತಿ ಶಿಕ್ಷಣೇತರ ಇದು ಚಟುವಟಿಕೆಗಳು ನಡೀಬಾರದು ಅನ್ನೋದು ಏನು ಬಂದಿದೆ. ಆ ಲೆಕ್ಕದಲ್ಲಿ ಪ್ರತಿಭಾ ಕಾರಂಜಿಗಳು ನಡೆಯಲ್ಲ, ವಾರ್ಷಿಕೋತ್ಸವಗಳು ನಡೆಯಲ್ಲ, ಸುವರ್ಣ ಮಹೋತ್ಸವಗಳು ನಡೆಯಲ್ಲ, ಯಾಕಂದ್ರೆ ದಾನ ಇಲ್ಲ. ಈಗ ಹೇಳಿ ಕರೆಕ್ಟ್ ಇದೆ, ಅದನ್ನ ಹೇಳಿ ಕರೆಕ್ಟ್ ಇದೆ. ಈಗ ಎಲ್ಲಾ ಶಾಲೆಗಳಲ್ಲಿ ಒಂದ್ ನಿಮಿಷ, ಎಲ್ಲಾ ಶಾಲೆಗಳಲ್ಲಿ ಏನಾಗ್ತದೆ, ಅನುದಾನ ಸರ್ಕಾರ ಒಂದು ಅನುದಾನ ಫಿಕ್ಸ್ ಮಾಡಿರ್ತದೆ, ಒಂದು 6,000 10,000 ಫಿಕ್ಸ್ ಮಾಡಿರ್ತದೆ. ಅಲ್ಲಿ ಕೆಲವು ಊರಿನ ದಾನಿಗಳಿಂದ ಮಾಡ್ತಾ ಇದ್ದಾರೆ, ಅದಕ್ಕೆ ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಒಂದ್ ವೇಳೆ ಆ ದಾನಿಗಳು ಕೊಡೋದೇ ಇಲ್ಲ ಅಂತ ಇಟ್ಕೊಳ್ಳಿ, ಇದೇ 6,000 ಮುಗಿಸ್ಬೇಕಂತ ಸರ್ಕಾರದ ಆದೇಶ ಇದೆ, ಕೊಡೋದೇ ಇಲ್ಲ ಯಾರು ಅನ್ನ ಹೇಳುದು, ಇದೇ ಮುಗಿಸ್ತಾರೆ, ಅವ್ರು ಮುಗಿಸ್ತಾರ್ರಿ, ಮಾಡ್ತಾರೆ ಸರ್ಕಾರ, ಯಾರು ಕೊಡ್ಲೇ ಇಲ್ಲ ಅಂದ್ರೆ. ಹಾಗಾಗ್ಬಾರ್ದು, ಊರಲ್ಲಿ ಚೆನ್ನಾಗಿರ್ಬೇಕು ಅಂತ ಹೇಳಿ ದಾನ ಮಾಡ್ತಾರೆ. ಸರಿ ಸರ್, ಈಗ ಯಾರು ಕೊಡ್ಲೇ ಇಲ್ಲ ಅಂತ ಇಟ್ಕೊಳ್ಳಿ, ಏನಾಗ್ತದೆ, ನಿಲ್ಲಿಸ್ತಾರ? ಪ್ರತಿಭಾ ಕಾರಂಜಿ ನಿಲ್ಲಿಸ್ತಾರ ಅಥವಾ ಕ್ರೀಡಾಕೂಟ ನಿಲ್ಲಿಸ್ತಾರ? ಹೌದು, ಆಯ್ತು. ಈಗ ನಾವೇ ಅಲ್ಲ ಶೆಟ್ಟರೊಂದು ಕಾರ್ಯಕ್ರಮ ಮಾಡಿ ಯಾರು ನಾವ್ ಹೇಳಿಲ್ಲ ದಾನ ಕೊಡ್ಬೇಡಿ ಅಂತ ಯಾರು ಹೇಳಿದ್ದಾರೆ? ನೀವು ಮತ್ತೆ ಅದನ್ನೇ ಕೇಳ್ತೀರಿ. ಈಗ ಇದೇ ಪ್ರಕಾರದಲ್ಲಿ ಎಲ್ಲಾದ್ರೂ ಶಾಲೆಯಲ್ಲಿ ಬ್ಯಾನರ್ ಹಾಕ್ಬಿಟ್ಟು ರಾಜಕೀಯವಾಗಿ ಮಾತನಾಡಿದ್ದು ಎಲ್ಲಾದ್ರೂ ನಿಮ್ಮ ಹತ್ರ ರೆಕಾರ್ಡ್ ಪ್ರೂಫ್ ಏನಾದ್ರೂ? ಸರ್, ಈಗ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಹೈಸ್ಕೂಲ್ ಇದೆಯಲ್ಲ, ಇಲ್ಲಿ ಹಿಂದ್ಗಡೆ ಇದೆ, ಎಂತ ಸ್ಕೂಲ್ ಇದು? ಹಾ, ಇಲ್ಲಿ ಬಿಜೆಪಿ ಶಾಲೆ ಹಾಕೊಂಡು ಕಾರ್ಯಕ್ರಮ ಮಾಡಿದ್ದಾರೆ, ಇದನ್ನ ತಿಳ್ಕೊಬೇಕು ನೀವು ಎಲ್ಲಿ ಅಂತ. ಹಾ ಸರ್, ಈಗ ಅದು ಈ ದಾನ ಕೊಡೋ ಕಾರ್ಯಕ್ರಮ ಅಲ್ಲ, ಶಾಲೆ ಹಾಕೊಂಡು ಕಾರ್ಯಕ್ರಮ ಮಾಡಿದ್ದಾರೆ, ಅದು ಅಬ್ಜೆಕ್ಷನ್ ಆಗ್ಬೇಕು, ಅದು ಕಾನೂನು ಕ್ರಮ ಆಗ್ಬೇಕು. ಆದ್ರೆ ಶಾಲೆ ಹಾಕೊಂಡು ದಾನ ಕೊಟ್ಟಿದ್ದಾರ? ಅಲ್ಲ ಸರ್, ಸರ್ಕಾರದ ಆಸೆ ಇರುವುದು ಸಮುದಾಯದ ಸಹಭಾಗಿತ್ವದಲ್ಲೇ ಶಾಲೆ ಯಾಕಂದ್ರೆ ರಾಜಕೀಯ ಮಾಡೋದು ನಾನು ಅದನ್ನ ಹೇಳಿದ್ನಲ್ಲ, ರಾಜಕೀಯಕ್ಕಾಗಿ ಬೇಡ ಅಂತ. ದಾನ ಕೊಡ್ಬೇಕು, ಒಳ್ಳೆ ಕೆಲಸ. ನಾನು ಹೇಳ್ತಾ ಇರೋದು, ನೀವು ಫಸ್ಟ್ ಹೇಳಿದೆ ಅಣ್ಣ, ಈಗ ನಾ ಫಸ್ಟ್ ಹೇಳಿದೆ, ವಿಶ್ವನಾಥ್ ಅವರು ದುಡ್ಡು ಕೊಡ್ತಾ ಇರೋದು ಅವ್ರ ಸ್ವಂತ ದುಡಿಮೆ ಹಣನ ಸ್ವಲ್ಪ ಪಾಲು ಇದಕ್ಕೆ ಕೊಡ್ತಾ ಇದ್ದಾರೆ, ಸ್ವಾಗತ ಅಂತ ನಾನು ಫಸ್ಟ್ ಹೇಳಿದೆ. ಒಂದ್ ನಿಮಿಷ ಸ್ವಾಗತ. ನಾನ್ ಹೇಳ್ತಾ ಇರೋದು ಏನ್ ಗೊತ್ತಾ, ದಾನ ಕೊಡೋದು ಎಲ್ಲೂ ಕೊಡ್ಲೇಬೇಕು, ಎಲ್ಲ ಕಡೆ ಸಮುದಾಯ ಶಾಲೆ ಇದು ಮಾಡ್ಬೇಕು, ಕೊಡೋದು ಕರೆಕ್ಟ್. ಬಟ್ ಏನು ಅಂತ ಹೇಳಿದ್ರೆ, ರಾಜಕೀಯಕ್ಕಾಗಿ ದಾನ ಕೊಡೋದು ಬೇಡ ಅಷ್ಟೇ. ರಾಜಕೀಯ ಬೇಡ, ನಂಗೆ ಕೊಡ್ಲಿ, ಯಾರು ಬೇಡ ಅನ್ನಲ್ಲ. ನೀವ್ ಹೇಳಿದ್ರಿ ಈಗ ನೆಕ್ಸ್ಟ್ ಯಾವ್ದೊಂದು ವಾರ್ಷಿಕೋತ್ಸವ ಆಗಿರ್ಬೋದು, ಪ್ರತಿಭಾ ಕಾರಂಜಿ ಆಗಿರ್ಬೋದು, ಅಥವಾ 25 ವರ್ಷದ ಏನೊಂದು ಕಾರ್ಯಕ್ರಮ ಅಂತ ಇಟ್ಕೊಳ್ಳಿ, ಇದ್ರಲ್ಲಿ ನಡೀತು, ಯಾರೊಂದು 25,000 50,000 ಯಾರೊಬ್ರು ದಾನ ಕೊಟ್ರು ಅಂತ ಅನ್ಕೊಳ್ಳಿ. ಅವರು ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಾರೆ, ಅವರನ್ನ ನಾಳೆ ನೀವು ವೇದಿಕೆ ಮೇಲೆ ಕೂರ್ಸ್ಬೇಕಾಗುತ್ತೆ, ಒಂದು ಗೌರವ ಕೊಡ್ಬೇಕಾಗುತ್ತೆ. ಆಗ ಇದೇ ವಿರೋಧ ವ್ಯಕ್ತವಾದ್ರೆ ಯಾರನ್ನು ಕೂರ್ಸಕ್ಕಿಲ್ಲ ಅಂತ ಹೇಳಿದ್ರೆ, ಈ ಕೆಲವರಿಗೆ ಸರ್ ಮಲೆನಾಡು ಭಾಗದಲ್ಲಿ ಎಷ್ಟೋ ಜನ ನಮ್ಗೆ ಶಾಲೆ ಹಾಕ್ತಾರೆ, ಸನ್ಮಾನ ಮಾಡ್ತಾರೆ ಅಂತ ದುಡ್ಡು ಕೊಡೋರಿದ್ದಾರೆ, ಅದು ನಾಳೆ ಮುಂದೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ವ್ಯಕ್ತಿಗಳಾಗಿರ್ತಾರೆ. ಈಗ ಎಷ್ಟು ಅಲ್ಲ, ಈಗ ಹಿಂದೆ ರಾಜೇಗೌಡರು ಬಂದಿದ್ದು ಸುಜನ ಟ್ರಸ್ಟ್ ಅಂತ ಬಂದ್ರು, ಅವರು ಕೂಡ ಒಂದು ರಾಜಕೀಯದ ಹಿನ್ನೆಲೆ ಇಟ್ಕೊಂಡೇ ಬಂದ್ರು. ಅಮ್ಮ ಫೌಂಡೇಶನ್ ಅವರು ಬಂದಿರೋದು ರಾಜಕೀಯ ಹಿನ್ನೆಲೆ ಇಟ್ಕೊಂಡೇ ಬಂದಿರೋ, ಈಗ ಬಂದಿರೋರು ಕೂಡ ರಾಜಕೀಯ ಹಿನ್ನೆಲೆ, ಯಾರಿಗೆ ಓಪನ್ ಸೀಕ್ರೆಟ್. ಆದ್ರೆ ಅವ್ರು ಬರ್ಬಾರ್ದು, ಇವ್ರು ಬಂದ್ರು ಸರಿ, ಇವ್ರು ಬಂದ್ರೆ ಅವ್ರು ಬಂದ್ಬಾರ್ದು ಅಂತ ಹೇಳ್ತಾರಲ್ಲ, ಅದು ತಪ್ಪು. ಈಗ ಸರ್, ಈಗ ಸರ್ ಅಲ್ಲ ಕೇಳ್ರಿ, ನಾನು ನಿಮಗೆ ಫಸ್ಟ್ ಹೇಳಿದೆ, ರಾಜೇಗೌಡರು ಬಂದಿದ್ದಾಗ್ಲಿ, ಸುಧಾಕರ್ ಶೆಟ್ಟರ್ ಬಂದಿದ್ದಾಗ್ಲಿ, ಅಥವಾ ಇವರು ವಿಶ್ವನಾಥ್ ಬಂದಿದ್ದಾಗ್ಲಿ, ದಾನ ಕೊಡೋದಾಗ್ಲಿ ಯಾರು ತಪ್ಪು ಅಂತ ಹೇಳಿಲ್ಲ. ಯಾರು ವಿಶ್ವನಾಥ್ ಆಗ್ಲಿ ಯಾರು ಯಾರು ತಪ್ಪು, ಮೊನ್ನೆವರೆಗೂ ಆಗಿತ್ತಲ್ರಿ. ವಿಶ್ವನಾಥ್ ಅವರು ಕಾಂಗ್ರೆಸ್ ಕೊಟ್ಟಿದ್ರು ಅಂತ ಹೇಳಿದ್ರಲ್ಲ, ಎಲ್ಲ ಸಮಸ್ಯೆ ಆಗಿತ್ತ? ಏನೂ ಇಲ್ಲ.
ಈ ವರ್ಷ ಸಮಸ್ಯೆ. ಒಂದಿನ ಹೊಸಕೊಪ್ಪ 10 ವರ್ಷದಿಂದ ಕೊಡ್ತಾ ಇದ್ದಾರೆ ಶೃಂಗೇರಿ ಇಡೀ ತಾಲೂಕಲ್ಲಿ. ಶಿಕ್ಷಣ ಕೊಡ್ತೀರಾ ಒಳ್ಳೆ ಕೆಲಸ ಸರ್. ಅಲ್ಲ ರತ್ನಾಕರಣ ಈಗ ಟೋಟಲ್ ಆಗಿ ಅವರು ಇವರು ಅನ್ನೋ ವಿಚಾರದಲ್ಲಿ ಎಲ್ಲೋ ಒಂದ್ಸಲ ಮಕ್ಕಳ ಭವಿಷ್ಯಕ್ಕೆ ಒಂದು ರೀತಿ ಇದಾಗ್ತದೆ. ಅದಕ್ಕೆ ಒಂದು ನೀತಿಶ್ರೀಯನ್ನು ಬಿಒ ಮುಖಾಂತರದಲ್ಲೇ ಮಾಡಿ. ಈ ತರ ಯಾವ್ದಾದ್ರು ಅದು ಒಂದು ಯಾಕಂದ್ರೆ ಅವ್ರನ್ನ ಕೊಡಲ್ಲ ಅಂದ್ರೆ ನಮ್ಮ ಮೇನ್ ಪತ್ರಕರ್ತರ ಪರವಾಗಿ ನಾನು ಮಾತಾಡೋದು. ಇವ್ರು ಹೇಳಿದ್ದಕ್ಕೆ ನೀವು ಕೊಟ್ಟಿದ್ದೀರೋ ಬಿಟ್ಟಿದ್ದೀರೋ ಅನ್ನೋದು ನೀವು ಕೊಟ್ಟಿದ್ದೀರೋ ನೀವು ಹೇಳಿದಿರೋ ಅದ್ ಬಿಟ್ಬಿಡಿ ಸರ್. ಈಗ ನಾನು ಬಿಒಗೆ ಒಂದೇ ನಿಮಿಷ ನೀವು ಅದೇ ಬಿಒರಿಗೆ ಇದನ್ನ ವಾಪಸ್ ತಗೊಳ್ಳಿ. ನೀವು ಆ ತರ ಮಾಡಬೇಡಿ. ಕೇಳಿ ಒಂದ್ ನಿಮಿಷ ಸರ್ಕಾರ ಕೇಳ್ರಿ. ಸರ್ಕಾರದ ಆದೇಶನ ನಾನು ಬಿಒ ಕೊಟ್ಟಿದ್ದಲ್ಲ, ನಾನು ವಾಪಸ್ ತಗೊಳಕ್ಕಾಗಲ್ಲ. ನಾನ್ ತಗೊಳಕ್ಕಾಗಲ್ಲ, ಸರ್ಕಾರ ತಗೊಳ್ಬೇಕು. ನಾನು ನಂಬಿಲ್ಲ ಅದ್ರಲ್ಲಿ ಯಾವ್ದು ಕಾರಣಕ್ಕೂ ಇಲ್ಲ. ಅದು ಸರ್ಕಾರ ಕೊಟ್ಟಿರೋದು ಆದೇಶ, ಅದು ಕೊಡ್ತಾರೆ. ನಂದೇನು ಆದೇಶ? ನಾನೇ ಮುಖ್ಯಮಂತ್ರಿನ ಅಥವಾ ನನ್ನ ಆದೇಶ ಏನಂತ ಅಷ್ಟೇ. ನಂದೇನು ಅದರಲ್ಲಿದೆ? ಅಲ್ಲ, ನಾವೀಗ ಯಾಕೆ ಪ್ರಶ್ನೆ ಕೇಳಿದ್ವಿ? ನಾನು ಕೇಳಿರೋದು ಯಾರಿಗೆ ಸ್ಕೂಲ್ ಟೀಚರ್ ಕೇಳಿದ್ರು, ಯಾಕೆ ನೀವು ಆದೇಶ ಇದ್ರು ಈ ತರ ಕಾರ್ಯಕ್ರಮ ಮಾಡ್ತೀರಿ, ರಾಜಕೀಯ ಕಾರ್ಯಕ್ರಮ ಯಾಕೆ ಮಾಡ್ತೀರಿ ಅಂತ ಉತ್ತಮೇಶ್ವರ ಮಾಸ್ಟ್ರಿ ಕೇಳಿದ್ದು ಬಿಟ್ರೆ ಯಾವ ಬಿಒಗೆ ಈ ತರ ಮಾಡಿದ್ರು. ರಾಜಕೀಯ ಕಾರ್ಯಕ್ರಮ ಅಂದ್ರೆ ಅಲ್ಲಿ ಭಾಷಣ ಏನಾದ್ರು ಮಾಡಿದ್ರಾ? ಬ್ಯಾನರ್ ಹಾಕಿ ಭಾಷಣ ಮಾಡಿದ್ದು ಫೋಟೋ ಗೀಟ ಎಲ್ಲ ಇದೆ, ನೀವು ನೋಡ್ಕೊಳ್ಳಿ. ನಿಮ್ಗೇನು ನೀವೇ ತೋರಿಸ್ಬಿಟ್ರೆ ಒಳ್ಳೆ. ರಾಜಕಾರಣ ಆಗಿದೆ ಅನ್ನೋದು ತೋರಿಸ್ಬಿಡಿ ಸರ್. ಏನಿಲ್ಲ ಅಲ್ಲಿ ಈ ಕೆಲಸಗಳನ್ನ ಶಾಸಕರು ಮಾಡಬೇಕಿತ್ತು. ಅಮ್ಮ ಫೌಂಡೇಶನ್ ಅಲ್ಲ, ಇಲ್ಲ, ಶಾಸಕರು ಮಾಡಬೇಕಿತ್ತು. ಇದನ್ನ ಸರ್ಕಾರ ಮಾಡಬೇಕಿತ್ತು. ಅವ್ರು ಮಾಡಿಲ್ಲ, ನಾವು ಮಾಡ್ತಾ ಯಾರು ಹೇಳಿರೋದು ಅದು? ಸರ್ ಹೇಳಿದ್ದು ಬೇಡ ಅಂತ ಹೇಳಿ. ಅದು ಬೇಡ, ಅದು ಬೇಡ ಸರ್. ಯಾವ ಕಾರ್ಯಕ್ರಮದಲ್ಲಿ? ಆ ತರದ್ದು ಬೇಡ ಅಂತ ಹೇಳಿ. ಅಲ್ಲ, ಅದು ಬೇಡ ಅಂತ ಹೇಳಿದ್ದು ರಾಜಕಾರಣಿಗಳು ಹೇಳಿದ್ರು ಬೇಡ ಅಂತ. ಅಲ್ಲಿ ಹೇಳಿದ್ರು ರಾಜಕಾರಣಿಗಳು ಬೇಡ ಅಂತ. ಕ್ಲಿಯರ್ ಮಾಡಿ ಸರ್. ಯಾರು ಹೇಳಿದ್ದು, ಯಾವ ಕಾರ್ಯಕ್ರಮದಲ್ಲಿ ಹೇಳಿದ್ದು, ಯಾವ ಶಾಲೆಯಲ್ಲಿ ಹೇಳಿದ್ದು ಅಂತ ಕ್ಲಿಯರ್ ಮಾಡಿ ಸರ್. ಹೇಳಿದ್ರೆ ಎಲ್ಲ ಕಡೆನೂ ಓರಲ್ ಆಗಿ ನೀವು ನೋಡಿದ್ರಿ, ವಾಟ್ಸ್ಆಪ್ ಅಲ್ಲಿ ಬಂದಿದೆ, ಪೇಪರ್ ಅಲ್ಲಿ ಬಂದಿದೆ. ಇನ್ನು ಮತ್ತೇನು ಅಲ್ಲ, ಎಲ್ಲರಿಗೂ ಬಂದಿದೆ, ಪೇಪರ್ ಅಲ್ಲಿ ಬಂದಿದೆ, ವಾಟ್ಸ್ಆಪ್ ಅಲ್ಲಿ ಬಂದಿದೆ, ಎಲ್ಲ ಪೇಪರ್ ಅಲ್ಲೂ ಬಂದಿದೆ. ಇನ್ನೇನು ಪೇಪರ್ ತೋರಿಸ್ಬಿಟ್ರೆ ಒಂದು ಕ್ಲಾರಿಟಿ ಅಲ್ಲ ಸರ್ ನಮ್ಗೆ. ನಾವು ಹೇಳ್ಬೋದು ಅವಾಗ ಹೌದು ಮಾಡಿ ರಾಜಕೀಯವಾಗಿ ಮುಂದುವರಿಯೋದಕ್ಕಿಂತ ಹಾಡಿದ್ರೆ ಒಳ್ಳೇದು. ಅಲ್ಲ, ಸರ್ಕಾರದ ಲೆವೆಲ್ ಆಗ್ಬೇಕು. ಅದು ಸರ್ಕಾರದ ಲೆವೆಲ್ ಆಗ್ಬೇಕು. ನಾವು ಮಾಡಕ್ಕಾಗಲ್ಲ, ಯಾರು ಮಾಡಕ್ಕ. ಸರ್ಕಾರದ ಲೆವೆಲ್ ಸರ್ ಬಿಒ ಸರ್ಕಾರ ಆದೇಶ ಮಾಡಿದೆ, ಅವ್ರ ಲೆವೆಲ್ ಅಲ್ಲಿ ಆಗ್ಬೇಕು. ಬಿಟ್ರೆ ನಮ್ ಲೆವೆಲ್ ಅಲ್ಲಿ ಅದೇನ್ ಮಾಡಕ್ಕಾಗಲ್ಲ. ಅಷ್ಟು ವರ್ಷ ನಡೀತಾ ಹೋಗ್ತಿತ್ತಲ್ಲ, ಹೌದೇ ನಾನು ಹೇಳ್ತಾ ಇರೋದು. ಹೋದ ವರ್ಷ ಮುಂದೆ ಹೇಳ್ತಾರಲ್ಲ, ಹೋದ ವರ್ಷನೇ ವಿಶ್ವನಾಥ್ ಕೊಟ್ಟಿದ್ದಾರೆ. ಯಾವ್ದು ಪ್ರಾಬ್ಲಮ್ ಇತ್ತ ಅವ್ರೆ ನೀಟಾಗಿ ಹೇಳ್ತಾ ಇದಾರೆ. ದಾನ ಯಾರಾದ್ರೂ ಕೊಡ್ಲಿ, ದಾನ ಕೊಟ್ಬಿಟ್ಟು ಪೋಷಕರನ್ನ ಕರ್ಸ್ಬಿಟ್ಟು ಪ್ರೋಗ್ರಾಮ್ ಮಾಡಿ ಕೊಡೋ ಅವಶ್ಯಕತೆ ಇಲ್ಲ. ಟೀಚರ್ಸ್ ಕೊಡ್ಲಿ, ಯಾರಾದ್ರೂ ಮಾಡ್ಕೊಡ್ಲಿ. ಈಗ ದಾನ ಕೊಡೋದ್ರಿಂದ ನನಗೆ ಕಾರ್ಯಕ್ರಮನೇ ಬೇಕು. ಅಲ್ಲ ರೀ, ಆಯ್ತಲ್ಲ. ಈ ಪೋಷಕರು ಕಲಿಸುವಂತದ್ದು ಏನಿದೆ, ಎಂತಕ್ಕೆ ಮಕ್ಕಳಿಗೆ ಕೊಡ್ಬೋದಲ್ಲ. ಪೋಷಕರು ಮಾಡಿದ್ದಾರೆ, ಯಾವುದೇ ತರ ಇದ್ ಮಾಡೋದು ಅದು ಮೆನ್ಷನ್ ಮಾಡಿದ್ದಾರೆ. ದಾನ ಕೊಡ್ಬೋದು, ಕೆಲವರು ಸರ್ ದಾನ ಕೊಡ್ತಾರೆ, ಹೆಸರು ಹಾಕಲ್ಲ. ಆತರ ದಾನ ಈಗ ನಮ್ಮ ಮೇಲುಪೇಟೆಯಲ್ಲಿ ನಾವು ಒಂದು LKG UKG ತರಗತಿ ನಾನು ಹಳೆ ವಿದ್ಯಾರ್ಥಿ ಸಂಘದಿಂದ ಇದು ಮಾಡ್ತಾ ಇದ್ದೀನಿ. ಇಬ್ರು ಟೀಚರ್, ಒಬ್ರು ಆಯಾ, ದಾನಿಗಳ ಮುಖಾಂತರ ಅವ್ರನ್ನ ನಾವು ಈಗ ಆಲ್ರೆಡಿ 10 ವರ್ಷದಿಂದ ನಡೆಸ್ತಾ ಇದೀವಿ. ನಮ್ಗೆ ಏನ್ ಯಾರೊಬ್ಬ ದಾನ ಕೇಳ್ತಾರೆ, ಅವ್ರು ದಾನ ತಗೊಳ್ತಿ, ಅವ್ರ ಟೀಚರ್ದು ಇಷ್ಟು ಒಂದು ತಿಂಗಳು ಸಂಬಳ ಏನೋ ಕೊಡ್ತಾರೆ. ಅವ್ರನ್ನ ಕರೆದು ಶಾಲೆಗೆ ಒಂದು ಗೌರವವನ್ನು ಹಾನರ್ ಮಾಡಿ ಕಳಿಸುವಂತದ್ದು ಒಂದು ಯಾವ್ದು ಶಾರದಾ ಪೂಜೆ ಅಥವಾ ಈ ತರ ಸಂದರ್ಭ. ಅದರಲ್ಲಿ ಆ ವ್ಯಕ್ತಿ ರಾಜಕೀಯದಲ್ಲೂ ಇರ್ತಾರೆ, ಮತ್ತೆ ರಾಜಕೀಯೇತರ ವ್ಯಕ್ತಿಯಾಗಿ ಇರ್ತಾರೆ. ಬಟ್ ನಾವು ಕೊಡುವಂತ ಗೌರವ ಕೊಡ್ಬೇಕಾಗಿ, ಯಾಕಂದ್ರೆ ಅಲ್ಲಿ ಮಕ್ಕಳ ಭವಿಷ್ಯಕ್ಕೆ ಒಂದು ರೀತಿ ವಿದ್ಯಾಭ್ಯಾಸಕ್ಕೆ ತಪ್ಪದಲ್ಲಿ ಹೇಳಿ ಸರ್. ಎಲ್ಲ ಕಡೆ ಆಯ್ತು. ಉತ್ತಮೇಶ್ವರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ 80 ಮಕ್ಕಳಿದ್ರು. 80 ಮಕ್ಕಳಿದ್ರು ಉತ್ತಮೇಶ್ವರದಲ್ಲಿ. ಅದರಲ್ಲಿ 80 ಜನನ್ನ ಇವರು ಪೋಷಕರು ಬಂದು ತಗೊಂಡು ಹೋಗ್ಬೇಕು ಅಂತ ಒಂದು ಆದೇಶ ಮಾಡಿದ್ರು. ಅಲ್ಲಿ ಕೆಲ ಪೋಷಕರು ವಿರೋಧ ಮಾಡಿದ್ರು.
ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಬಿಟ್ರೆ ಬೇರೆ ಏನು ಅದೇ ತಪ್ಪಾಗಿದೆ. ಪೋಷಕರಿಂದ ಅದು ತಪ್ಪು. ರಾಜಕೀಯ ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಆ ಟೈಮಲ್ಲಿ ಏನಾದ್ರೂ ಇಂಥ ಕಾರ್ಯಕ್ರಮಗಳು ಮಾಡಿ ರಾಜಕೀಯವಾಗಿ ಏನಾದ್ರೂ ಮಾತಾಡ್ತಾರೆ, ಆಯೋಜನೆ ಮಾಡ್ಕೊಂಡು ಪೋಷಕರೇ ಬರ್ತಕ್ಕಂಥ ಸುದ್ದಿದ ರಾಜಕೀಯ ವ್ಯಕ್ತಿಗಳೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು ಅಂತ ಸರ್ ಏನ್ ಗೊತ್ತಾ, ಸಿಂಪಲ್ ಸರ್. ಒಂದು ಈಗ ಪ್ರೆಸ್ ಮೀಟ್ ಮಾಡ್ಬೇಕಾರೆ ನೀವು ಈಗ ಹೇಳ್ತಿದ್ದೀರಾ ಆ ಪೇಪರ್ ಬಂದಿತ್ತು, ಈ ಪೇಪರ್ ಬಂದಿದೆ, ಎಲ್ಲ ಪೇಪರ್ ಆ ಪೇಪರ್ ಒಂದು ಪ್ರತಿನ ನೀವು ಇಟ್ಟು ಕೊಟ್ಟು ಪ್ರೆಸ್ ಮೀಟ್ ಮಾಡ್ಬಿಟ್ರೆ ಅದು ಬಹಳ ಎಲ್ಲದಕ್ಕೂ ಕ್ಲಿಯರ್ ಸಿಗ್ತಲ್ಲ ಈಗ ಅವ್ರು ರಾಜಕೀಯ ಮಾಡಿ ಅಂತ ಹೇಳ್ಬೋದಲ್ಲ, ಎಲ್ಲದಕ್ಕೂ clear ಆಯ್ತು. ನೀವು ನೋಡಿದ್ರಿ, ಎಲ್ಲಾ ಪೇಪರ್ ಅಲ್ಲೂ ನೋಡಿದ್ರಿ. ಇನ್ ನಾನು ಇನ್ನೇ ನೋಡುವ ನಿಮ್ಮನ್ನ ಗಮನ ತರೋದು ಗೃಹ ಜ್ಯೋತಿ ಇದೆಯಲ್ಲ, ಅದ ಸರ್ಕಾರಿ ಶಾಲೆಯಲ್ಲಿ ಇಡೀ ಊರನ್ನ ಬರಕ್ ಹೇಳಿ ಸರ್ಕಾರಿ ಶಾಲೆ ಒಳಗಡೆ ಕಾಂಪೌಂಡ್ ಒಳಗೆ ಮಾಡಿದ್ರು. ಎಂತದ್ನ ಇದೇ ಗೃಹ ಜ್ಯೋತಿ ಸ್ಕೀಮ್ ಯೋಜನೆ ಇದೆಯಲ್ಲ, ಯಾವ್ದು ಗೃಹ ಜ್ಯೋತಿ ಯಾವ್ದು? ಗೃಹ ಜ್ಯೋತಿ ಯಾವ್ದು ಹೇಳಿ? ಅಲ್ಲ ಗೃಹ ಜ್ಯೋತಿ ಕರೆಂಟ್ ಇದೆಯಲ್ಲ ಅದ್ರದ್ದು Application ತಗೊಳ್ಬೇಕು. ಶಾಲೆಯಲ್ಲಿ ಬರಕ್ ಹೇಳಿ ಮಾಡಿಸ್ಕೊಟ್ಟಿದ್ದಾರೆ. ಹೌದಾ? ಅದ್ ಯಾಕೆ ಗೃಹ ಜ್ಯೋತಿ ಅದೇನ್ ಸಮಸ್ಯೆ ಗೊತ್ತಾ, ಹೇಳಿ? ಎಲ್ಲರ ಮನೆಗಳಿಗೂ ನೆಟ್ವರ್ಕ್ ಇರಲ್ಲ, ಸರ್ವರ್ ಇರಲ್ಲ. ಆಪರೇಷನ್ ಮಾಡೋದು ಎಲ್ಲ ಕಚೇರಿಯಲ್ಲಿ ತಪ್ಪು. ಯಾಕಂತ ಕೇಳಿ ಕೆಲವ್ರ ಮನೆಗಳಿಗೆ ನಾಯಿ ಕಟ್ಟಿರ್ತಾರೆ, ಅಲ್ಲ, ಸರ್ವರ್ ಸಿಗಲ್ಲ ಬಿಡಿ. ಕೆಲವ್ರ ಮನೆಗೆ ಓಣಿ ಆಫೀಸರ್ಸ್ಗಳಿಗೆ ಕೇಳಿ. ಆಮೇಲೆ ಕೆಲವ್ರ ಮನೆ ಈ ನೆಟ್ವರ್ಕ್ ಇರಲ್ಲ, ಒಂದು ನೆಟ್ವರ್ಕ್ ಇಂದ ಪ್ರಾಬ್ಲಮ್. ಅಲ್ಲ, ಈಗ ಗೃಹ ಜ್ಯೋತಿ ಇದೆಯಲ್ಲ ಇವ್ರೆ, ಅಣ್ಣ 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 ಗೃಹ ಜ್ಯೋತಿ ಅನ್ನೋದು ಒಂದು ಸರ್ಕಾರಿ ಕಾರ್ಯಕ್ರಮ. ಸರ್ಕಾರಿ ಶಾಲೆಯಲ್ಲೂ ಮಾಡ್ಬೋದು, ಸರ್ಕಾರಿ ಕಾಯಿಗಳು. ಇಡೀ ಊರನ್ನ ಸೇರಿಸ್ಕೊಂಡು ಅಲ್ಲಿ ಇಡೀ ಊರಲ್ಲ, ಅದು ಫಲಾನುಭವಿಗಳಿಗೆ ನೆಟ್ವರ್ಕ್ ಸಿಗದಿದ್ರೆ, ಸರ್ವರ್ ಸಿಗದಿದ್ರೆ ಎಲ್ಲಿ ಸಿಗ್ತದೆ ಅಲ್ಲೇ ಮಾಡ್ಬೇಕಂತಾನೆ ಇದೆ. ಅದನ್ನು ಸರ್ ಶಾಲೆಯಿಂದ ಹೊರತಾಗಿ ಬೇರೆ ಕಡೆ ಎಲ್ಲ ಮಾಡಿ. ಅಲ್ಲ, ಅಲ್ಲಿ ನಾವೆಲ್ಲ ಏನ್ ಹೇಳಿ? ಯಾವ ಶಾಲೆಯಲ್ಲಿ ಪಾಠ ಮಾಡಲು ಮಾಡಿದ್ದಾರೆ ಹೇಳಿ? ಈಗ ಎಲ್ಲಿ ಹೇಳಿ? ನಾನು ಬೇಕಾದ್ರೆ ಕೊಡ್ತೀನಿ ನಿಮಗೆ. ಅಲ್ಲ, ಯಾವ ಶಾಲೆ ಪಾಠ ಮಾಡ್ತಾ ಇರುವಾಗ ಎಲ್ಲಿ ಮಾಡಿದ್ದಾರೆ? ಎಲ್ಲ? ಜುಲೈ ತಿಂಗಳಲ್ಲಿ ಹಾ. ಶಾಲಾ ಆವರಣದೊಳಗೆ ಅಲ್ಲಲ್ಲ, ಎಲ್ಲಿ ಯಾವ ಶಾಲೆಯಲ್ಲಿ ಪಾಠ ಮಾಡ್ತಿದ್ದ ಮಾಡಿದ್ದಾರೆ? ರಂಗಮಂದಿರದಲ್ಲಿ ಮಾಡಿದ್ದಾರೆ, ಮುಚ್ಚಿರುವಂತ ಶಾಲೆಯಲ್ಲಿ ಮಾಡಿದ್ದಾರೆ. ಹೌದು, ನೋಡಿ, ಮೊನ್ನೆ ರಂಗಮಂದಿರದಲ್ಲಿ ಮಾಡಿದ್ದಾರೆ, ಸಮುದಾಯ ಭವನದಲ್ಲಿ ಮಾಡಿದ್ದಾರೆ, ನಮ್ಮ ಮರ್ಕಟ್ಲು ಮುಚ್ಚಿತ್ತು ಶಾಲೆಯಲ್ಲಿ ಮಾಡಿದ್ದಾರೆ. ಆಮೇಲೆ ಕೆಲವು ಅಂಗನವಾಡಿ ಕ್ಲೋಸಲ್ಲ ಕಡೆ ಬಂದ್ ಮಾಡಿದ್ದಾರೆ, ಸ್ಕೂಲ್ ಕ್ಲೋಸದಲ್ಲಿ ಅಲ್ಲ, ಅಲ್ಲಿ ಫಲಾನುಭವಿಗಳು ಇರ್ಬೇಕು, ಇಲಾಖೆ ಅಧಿಕಾರಿಗಳು ಇರ್ಬೇಕು. ಎಲ್ಲಿ ಯಾರು ಇರ್ತಾರೆ? ಅವ್ರು ಇಲಾಖೆಯವ್ರು ಮಾತ್ರ ಇರ್ತಾರೆ, ಇಲಾಖೆಯವ್ರು ಮಾತ್ರ. ಇಲಾಖೆಯವ್ರು ಮಾತ್ರ ಇರ್ತಾರೆ. ಈಗ ನೀವೇನು ಅಂದದಲ್ಲಿ ಸರ್, ಅಲ್ಲ, ಈಗ ನೀವೇನು ಅಂದದಲ್ಲಿ ಅಲ್ಲಲ್ಲ, ಈ ಮತದಾರರ ಪಟ್ಟಿ ಮಾಡಕ್ಕೆ ಹೋಗ್ತಾ ಇದಾರೆ ಅಫಿಷಿಯಲ್ಸ್. ಹಾಗಾದ್ರೆ ನೀವು ಹೋಗಂಗೆ ಇಲ್ಲ ನಿಮ್ ಲೆಕ್ಕದಲ್ಲಿ. ನೀವೇ ನೋಡಿದ್ದೀರಾ ಸರ್, 20-25 ವರ್ಷದ ಶೃಂಗೇರಿ ಕ್ಷೇತ್ರದ ರಾಜಕೀಯ ನೀವೇ ನೋಡಿದೀರಾ. ಇದು ಒಂದ್ರಿಂದ ಒಂದು ಕೊಂಡಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಕನೆಕ್ಟ್ ಆಗಿ ಎಲ್ಲೆಲ್ಲಿ ತನಕ ಹೋಗಿ ನಿಲ್ಲುತ್ತಂತ ನಿಮ್ಗೆ ಗೊತ್ತು ಸರ್. ಈಗ ಈ ಸಣ್ಣ ಶುರುವಾಗಿರೋದು ಒಂದು ಹೊತ್ಕೊಂಡಿರೋದು, ನಾಳೆ ಅದು ಹೋಗಿ ಎಲ್ಲದಕ್ಕೂ ಪರಿಣಾಮ ಬೀರ್ತಾರೆ. ನಾವು ಯಾವ್ದಕ್ಕೆ ಬೆಂಕಿ ಹಚ್ಚಬೇಕು ಅಂತ ಯೋಚನೆ ಮಾಡಬೇಕು. ಈಗ ಘಟನೆ ಎಲ್ಲಿಂದ ಶುರುವಾಗಿದೆ ಅಂತ ಅದೊಂದು ಘಟನೆ ಹೇಳಿದ್ರು, ಅಲ್ಲಿಂದ ಅದು ಸಣ್ಣ ಘಟನೆ ಅಲ್ಲೇ ಮುಗಿಯುವಂತ, ಅದು ಫೋಕಸ್ ಕೊಟ್ಟು ದೊಡ್ಡದು ಮಾಡೋದು ರಾಜಕಾರಣಿಗಳ ತಪ್ಪು. ಅದು ಯಾವ ನಿಮಗೆ ಇನ್ನೂ ಗೊತ್ತಿಲ್ಲ ಸರ್. ಅಲ್ಲ, ಇದು ಕೇಳ್ರಿ, ನಾವು ಕೂಡ ಯಾವ್ದಕ್ಕೆ ಸ್ಕೋಪ್ ಕೊಡ್ಬೇಕು ಅಂತ ನಮಗೂ ಗೊತ್ತಿರ್ಬೇಕು. ನಾವು ಅವ್ರು ಏನ್ ಹೇಳ್ತಿದ್ದಾರೆ, ನೀವು 10 ಸಲ ಹೇಳಿದ್ರೆ ನಿಮ್ಗೆ ಯಾವ್ದು ಅರ್ಥ ಆಗಲ್ಲ. ಅವ್ರು ಹೇಳುದು ನೀವು ದಾನ ಕೊಡಿ, ರಾಜಕೀಯ ಮಾಡಬೇಡಿ ಅಂತ ಹೇಳಿದ್ರೆ ಬೇಡ, ಶಾಲೆಯ ಟೀಚರ್ಸ್ ಕೊಡ್ಬೇಕು ಬೇಡ, ಕೇಳ್ತಿದ್ವಿ ಅಂದ್ರೆ ನಮ್ಮ ಉದ್ದೇಶ ಅವ್ರು ಗಂಭೀರ ನೀವು ರಾಜಕೀಯ ಪ್ರವೇಶ ಮಾಡಿ ಬಿಟ್ಟಿದ್ರೆ ದಾನ ಕೊಡೋದನ್ನೇ ಮಾತಾಡಬಾರ್ದು, ಗಂಭೀರ ಬಗ್ಗೆ ಯೋಚನೆ ಮಾಡಬಾರ್ದು. ಶಾಲೆಯಲ್ಲಿ ರಾಜೇಗೌಡರ ಹೆಸರನ್ನ ತಗೊಂಡು ಶಾಸಕ ಮಾಡ್ಬೇಕಿತ್ತು. ಅಲ್ಲಲ್ಲ, ಈಗ ಏನ್ ಗೊತ್ತಿದೆ ಹಿಂದಿನ ಕೊಡ್ತಾ ಇದ್ರು, ಕೇಳಿ. ಅಲ್ಲ, ಏನಾಯ್ತು? ಅಲ್ಲ, ಇನ್ನೊಂದು ಕ್ಲಿಯರ್ ಮಾಡ್ತೀನಿ. ಇನ್ನೊಂದು ಇನ್ನೊಂದು ಕ್ಲಿಯರ್ ತಡೀರಿ, ಒಂದ್ ನಿಮಿಷ. ದಿನೇಶ್, ಉತ್ತಮೇಶ್ವರದಲ್ಲಿ ಕೇಳ್ರಿ, ಉತ್ತಮೇಶ್ವರದಲ್ಲಿ ಇನ್ನೊಂದು ಏನಾಯ್ತು ಅಂತ ಹೇಳಿ. ಅಲ್ಲ, ನಾನು ಹೇಳಿದ್ನಲ್ಲ, ಉತ್ತಮೇಶ್ವರದಲ್ಲಿ ಏನಾಯ್ತು ಕೇಳಿ. ಉತ್ತಮೇಶ್ವರದಲ್ಲಿ ಏನಾಯ್ತು ಅಂದ್ರೆ, ಅಲ್ಲಿ ಪೇರೆಂಟ್ಗಳು ಕರೆದಿದ್ರಿಂದ ಅಲ್ಲಿ ಪೇರೆಂಟ್ ಅಲ್ಲಿ ಎಲ್ಲಾ ಪಕ್ಷದವರು ಇರ್ತಾರೆ, ನಿಮ್ಗೆ ಗೊತ್ತು. ಅಲ್ಲಿ ಒಂದು ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಯ್ತು. ಅವಕ್ಕೆಲ್ಲರೂ ಏನ್ ಹೇಳಿದ್ರು, MLA ಇಟ್ಕೊಂಡು ಮಾಡಿ, MLA ಇಟ್ಕೊಂಡು ಮಾಡಿ, ಇದು ಬಂತು, ಈ ಉದ್ದೇಶ ಬಂತು. ಅದಕ್ಕಾಗಿ ಗೊಂದಲ ಬೇಡ ಅಂತ ಹೇಳಿ ರಾಜಕಾರಣಿಗಳು
ಅಷ್ಟೇ. ಇವ್ರು ಹೇಳ್ತಾ ಇದೆ, ಹಾ. ಇವ್ರು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಂಡು ಗಲಾಟೆ ಮಾಡಿ ಶುರು ಮಾಡಿದ್ದು ಇವ್ರೆ. ಹಾಗೆ ನೀವು ಹೇಳಿ ಏನಾಯ್ತು ಅಂತ ಹೇಳಿ. ಏನು? ಅವ್ರ ಬಗ್ಗೆ ಏನು? ಏನಾಯ್ತು ಅಂತ ಹೇಳಿ. ಎಂತ ಅಲ್ಲ, ಅಲ್ಲಿ ಗೊಂದಲ ಮಾಡಿದ್ರು, ಇಲ್ಲಿ ಹಂಚಿದ್ ಬೇಡ ಅಂತ ಹೇಳಿದ್ರು ಕೆಲವರು, ಇಲ್ಲಿ ಹಂಚಬೇಡಿ ಅಂತ ಪೇರೆಂಟ್ಗಳು ಹೇಳಿದ್ರು, ಕೆಲವರು ಹಂಚಿ ಅಂದ್ರು, ಅಲ್ಲಿ ಶಾಲೆಯಲ್ಲಿ ವಾತಾವರಣ ಹಾಳಾಯ್ತು, ಅದಕ್ಕೆ ಈ ತರದ ಆಗ್ಬಾರ್ದು ಅಂತ ಹೇಳಿ. ಹಾ, ಪೋಷಕರು ಹೇಳು ಮತ್ತೆ ಯಾರು? ಈ ವೇದಿಕೆಯಲ್ಲಿ ಒಬ್ರು ಶಾಸಕರ ಹೆಸರನ್ನು ಉಪಯೋಗಿಸಿ ಇದು ಶಾಸಕರು ಮಾಡ್ಬೇಕಿತ್ತು ಅಂತ ಶಾಸಕರ ಹೆಸರು ತಂದಿದ್ದು, ಅದು ತಂದಿದ್ದು ಅವರ ಮೂಲ ಉದ್ದೇಶ. ಹೌದು. ಅದನ್ನ ನೀವು ಹೇಳಿ. ನಾನು ಹೇಳ್ತೀನಲ್ಲ ಅದನ್ನೇ. ಹಾ. ಈಗ ಅಲ್ಲ, ಈಗ ಮಾತಾಡ್ ಸತೀಶ್ ಅನ್ನೋರು ಹೇಳಿದ್ರು, ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಮಾತಾಡ್ ಸತೀಶ್ ಅಂತ ರಿಟೈರ್ಡ್ ಟೀಚರ್, ಅವ್ರು ಏನ್ ಹೇಳಿದ್ರು ಸರ್ ಅದನ್ನ ಕರೆಕ್ಟ್ ಆಗಿ ಹೇಳ್ಬಿಡಿ ಸರ್ ಮುಕ್ತಾಯದಲ್ಲಿ. ಅವರೇ ಹೇಳಿರೋದು ಇದನ್ನ ಕ್ಷೇತ್ರದ ಶಾಸಕರು ಮಾಡ್ಬೇಕಿತ್ತು, ಇಲ್ಲಿ ಸರ್ಕಾರ ಮಾಡ್ಬೇಕಿತ್ತು, ಅವ್ರು ಮಾಡದೇ ಇರೋದ್ರಿಂದ ನಾವು ಮಾಡ್ತಾ ಇದೀವಿ, ಮಕ್ಕಳೆಲ್ಲ ಹೋಗಿ ಮನೇಲಿ ನೀವು ಹೇಳ್ಬೇಕು ಈ ವಿಚಾರ ಅಂತ ಹೇಳಿ ಕರೆಕ್ಟ್ ಅಲ್ಲ ಸರ್ಕಾರ